ನನ್ಮೆಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ PUCಯ ಮೊದಲ ಪಾಠವನ್ನು ಅವಲೋಕನ ಮಾಡಿದ್ದೇವೆ. ಈಗ ಎರಡನೇ ಗದ್ಯ ಚಹ ರಘುನಾಥ್ ಅವರು ಬರೆದಿರುವಂತಹ ರಾಗಿ ಮುದ್ದೆ ಅನ್ನುವಂತಹ ಗದ್ಯ ಪಾಠವನ್ನು ಅಭ್ಯಾಸ ಮಾಡೋಣ. ರಾಗಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇದನ್ನ ಬಡವರ ಧಾನ್ಯ ಅಂತಾನೆ ಕರೀತಾರೆ. ಕನಕದಾಸರು ಒಂದು ಕಡೆ ಹೇಳ್ತಾರೆ, ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಈ ರಾಗಿಯ ಬಳಕೆ ಹೆಚ್ಚು ಕಂಡು ಬರ್ತದೆ. ನಮ್ಮ ಈ ಕರಾವಳಿ ಕಡೆಯಲ್ಲೆಲ್ಲ ನಾವು ರಾಗಿಯನ್ನ ಅಂಬಲಿಯಾಗಿ ಉಪಯೋಗಿಸ್ತೇವೆ. ರಾಗಿಯ ಹಿಟ್ಟಿನಿಂದ ಪಾಯಸದ ರೀತಿಯಲ್ಲಿ ಅಂಬಲಿ ಮಾಡಿ ಅದನ್ನ ಕುಡಿಯುವಂಥದ್ದು. ರಾಗಿ ಗಂಜಿ ಅಂತಾನೆ ನಮ್ಮ ಹಳ್ಳಿಗಳಲ್ಲೆಲ್ಲ ನಾವು ಕರಿತೇವೆ. ಈ ರಾಗಿ ಗಂಜಿಯನ್ನ ತಯಾರಿಸುವಾಗ ಕೂಡ ಈ ಅನ್ನವನ್ನ ಬಾಗಿದ ಅದನ್ನು ತೆಳಿ ಅಂತ ಹೇಳ್ತೇವೆ, ಅದಕ್ಕೆ ರಾಗಿ ಹಿಟ್ಟನ್ನು ಮಿಶ್ರಣ ಮಾಡಿ ಕುದಿಸಿ ಅಂಬಲಿಯನ್ನು ತಯಾರಿಸುವುದು. ಇದು ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಒಮ್ಮೆ ಇದನ್ನ ತಯಾರಿ ಮಾಡಿಬಿಟ್ರೆ ದಿನಪೂರ್ತಿ ಅದನ್ನು ಬಳಸುವಂತ ಪರಿಪಾಠ ಹಳ್ಳಿಗಳಲ್ಲಿ ಇದೆ. ಇದು ಕಸುವನ್ನ ಹೆಚ್ಚು ಮಾಡುತ್ತದೆ, ಹಸುವನ್ನ ಕಡಿಮೆ ಮಾಡುತ್ತದೆ ಅನ್ನುವಂತ ಒಂದು ನಂಬಿಕೆ ಮತ್ತು ವಾಸ್ತವವೂ ಕೂಡ. ಹಾಗಾಗಿ ರಾಗಿಯನ್ನ ಸಾಮಾನ್ಯವಾಗಿ ನಮ್ಮಲ್ಲಿ ಕರಾವಳಿ ಈ ಪ್ರದೇಶದಲ್ಲೆಲ್ಲ ಗಂಜಿಗೆ ಅಂಬಲಿಗೆ ಇದನ್ನು ಬಳಸ್ತಾರೆ. ಆದ್ರೆ ಕರ್ನಾಟಕದ ಮಂಡ್ಯ, ಮೈಸೂರು, ಕೋಲಾರ, ಬೆಂಗಳೂರು, ಗ್ರಾಮಾಂತರ ಈ ಎಲ್ಲ ಪ್ರದೇಶಗಳಲ್ಲಿ ರಾಗಿಯನ್ನ ದಿನದ ಊಟದಲ್ಲಿ ಮುದ್ದೆಯನ್ನಾಗಿ ಮಾಡಿಕೊಂಡು ಅದನ್ನ ಆಹಾರವಾಗಿ ಬಳಸ್ತಾರೆ. ಇದು ಬಹಳ ಕಾಲದವರೆಗೆ ಹಸಿವೆ ಆಗದ ಹಾಗೆ ಹೊಟ್ಟೆಯನ್ನ ಕಾಪಿಟ್ಕೊಳ್ತದೆ ಅಂತ ಹೇಳಿ ಹಸಿವೆಯನ್ನ ತಡೀತದೆ ಅನ್ನೋ ಒಂದು ಕಾರಣಕ್ಕಾಗಿ ಇದನ್ನ ಹಳ್ಳಿಗಾಡಿನಲ್ಲಿ ಹೆಚ್ಚಾಗಿ ಶ್ರಮಿಕ ವರ್ಗ ಇಷ್ಟಪಟ್ಟು ತಿಂತದೆ. ಈ ರಾಗಿ ಮುದ್ದೆಯ ಕುರಿತಾಗಿ ವಿಶೇಷವಾಗಿ ಅದರದ್ದೇ ಒಂದು ರಾಗಿಯ ಬೆಳೆಯುವ ವಿಧಾನ ಮತ್ತು ಅದರಲ್ಲಿ ಆದಂತಹ ಸಂಶೋಧನೆಗಳು, ರಾಗಿ ಬೆಳೆಯುವಲ್ಲಿ ಎದುರಾಗುವಂತಹ ಸಮಸ್ಯೆಗಳು, ಇವುಗಳನ್ನೆಲ್ಲ ಆಧರಿಸಿಕೊಂಡು ತಮ್ಮ ಬಾಲ್ಯದ ದಿನಗಳಲ್ಲಿ ತಮ್ಮ ಮನೆ ಆಚೆ ಈಚೆಲ್ಲ ರಾಗಿಯನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋ ಬಗ್ಗೆ ಚಹ ರಘುನಾಥ್ ಅನ್ನೋರು ಬಹಳ ಸೊಗಸಾಗಿ ತಮ್ಮ ಲೇಖನದಲ್ಲಿ ನಿರೂಪಿಸಿದ್ದಾರೆ. ಸಾಮಾನ್ಯವಾಗಿ ಅವರ ಈ ಲೇಖನ ರಾಗಿಯ ಮಹತ್ವದ ಕುರಿತಾಗಿ ಹೇಳುವಂತದ್ದಾಗಿದೆ. ಚಹ ರಘುನಾಥ್ ಅವರು ಪ್ರಜಾವಾಣಿಯ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಳಾಪುರದವರು. ಹೊಳೆಯಲ್ಲಿ ಹರಿದ ನೀರು ಕವನ ಸಂಕಲನ, ಹೊರಗೂ ಮಳೆ ಒಳಗೂ ಮಳೆ ಕಥಾ ಸಂಕಲನ ಪ್ರಕಟಿಸಿದ್ದಾರೆ. ಕಥಾರಂಗಂ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ, ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯವರಿಗೆ ಲಭಿಸಿದೆ. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವಂತಹ ಮಹತ್ವವನ್ನ ಈ ಒಂದು ಪಾಠದಲ್ಲಿ ಲೇಖಕರು ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವ ಕೊಂಡಾಡಿರುವುದನ್ನು ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ಈ ದಿನ ನಾವು ಈ ಒಂದು ರಾಗಿ ಮುದ್ದೆ ಎನ್ನುವಂತಹ ಪಾಠವನ್ನ ಅಭ್ಯಾಸ ಮಾಡೋಣ. ಎಲ್ಲರೂ ಪುಸ್ತಕವನ್ನ ತೆರೆದು ನಾನು
ಓದ್ತಾ ಹೋದಾಗೆ ಗಮನಿಸ್ತಾ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬಾ ಮಹತ್ವವನ್ನ ಪಡೆದಿದೆ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಇಷ್ಟೇ ಮಹತ್ವ ಜೋಳಕ್ಕೂ ಇದೆ. ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ಬಡವರ ಜೀವವನ್ನು ಕಾಪಾಡುವಂತ ಒಂದು ಆಹಾರ ಧಾನ್ಯ ನೋಡ್ಲಿಕ್ಕೆ ಕಪ್ಪು ಇರ್ತದೆ. ಹಾಗಾಗಿ ಬಹಳಷ್ಟು ಜನರ ತಪ್ಪು ಕಲ್ಪನೆ ಕೂಡ ಇತ್ತು. ರಾಗಿಯನ್ನು ಉಪಯೋಗಿಸಿದ್ರೆ ನಮ್ಮ ಬಣ್ಣವೂ ಕಪ್ಪಾಗ್ತದೇನೋ, ಅಥವಾ ರಾಗಿಯನ್ನು ಬಳಸುವುದರಿಂದ ನಮ್ಮ ಶ್ರೀಮಂತಿಕೆಗೆ ಒಂದು ಬರ್ತದೇನೋ, ಅದು ನೋಡುವವರು ನಮ್ಮನ್ನ ಆಡಿಕೊಳ್ತಾರೆ, ಅಸಹ್ಯ ಪಡ್ತಾರೆ ಅನ್ನೋ ಕಾರಣಕ್ಕಾಗಿ, ಅಥವಾ ತಮ್ಮ ಘನತೆಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅನೇಕ ಜನರು ಮನೆಯಲ್ಲಿ ರಾಗಿಯನ್ನೇ ಬಳಸುವುದಿಲ್ಲ. ಆದ್ರೆ ಈಗ ಹೇಳಿದ ಹಾಗೆ ಯಾವಾಗ ನಮಗೆ ಬೇಡವಾದ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭವಾಯಿತು, ನಮ್ಮನ್ನು ಕಾಡುವಂತ ಮಧುಮೇಹ ಮುಂತಾದಂತಹ ಮಾರಕ ಸ್ವರೂಪದ ಕಾಯಿಲೆಗಳಿಗೆ ಕಾರಣವಾಗುವಂತ ನ್ಯೂನತೆಗಳು ಆಹಾರ ಪದ್ಧತಿಯಿಂದಲೇ ಬರ್ತದೆ ಅಂತ ಹೇಳುವುದು ಖಚಿತ ಆಯ್ತು. ಆಗ ಎಲ್ಲರೂ ಎದ್ದು ಕೂತು ರಾಗಿಯ ಬಗ್ಗೆ ಮೋಹವನ್ನು ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಎಲ್ಲರ ಮನೆಯಲ್ಲಿ ಈಗ ರಾಗಿಯನ್ನು ಬಳಸುವುದನ್ನು ಪ್ರಾರಂಭಿಸಿದ್ದಾರೆ ಆರೋಗ್ಯದ ಕಾರಣಕ್ಕಾಗಿ. ಹಾಗಾಗಿ ಈ ನಾಡಿನ ಪ್ರಧಾನ ಆಹಾರಗಳಲ್ಲಿ ರಾಗಿ ಒಂದು, ಇನ್ನೊಂದು ಜೋಳ. ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಜೋಳವನ್ನ ಉಪಯೋಗಿಸ್ತಾರೆ. ಅಲ್ಲಿ ಜೋಳವನ್ನು ಹೆಚ್ಚಿಗೆ ಬೆಳೀತಾರೆ, ಅಲ್ಲಿ ಜೋಳದ ರೊಟ್ಟಿಯನ್ನ ಬಳಸ್ತಾರೆ. ಈ ಕಡೆ ರಾಗಿ ಮುದ್ದೆಯನ್ನ ಆಹಾರದಲ್ಲಿ ಬಳಸ್ತಾರೆ. ಹಾಗಾಗಿ ಈ ಆಹಾರ ಧಾನ್ಯಗಳಿಗೆ ಸಾಂಸ್ಕೃತಿಕವಾದಂತಹ ಮಹತ್ವ ಕೂಡ ಇದೆ. ಹಾಗಾಗಿ ಅದನ್ನ ಹೇಳ್ತಾ ಇದ್ರೆ ಜೋಳ ಮತ್ತು ರಾಗಿಗಳು ಯಾವಾಗ ಆರೋಗ್ಯ ಹದಗೆಡ್ತೋ ಇವುಗಳ ಮಹತ್ವ ಕೂಡ ಈಗ ಸಿರಿಧಾನ್ಯ ಮುಂತಾದೆಲ್ಲ ಬಹಳ ಪ್ರಚಾರಕ್ಕೆ ಬರ್ತಾ ಇದೆ. ಮೂಲ ನಮ್ಮ ಹಳ್ಳಿಯ ಜನ ಮೊದಲಿಂದ ನಾವು ಏನು ಆಹಾರವನ್ನಾಗಿ ಹೊಂದಿದ್ವೋ ಅದೆಲ್ಲೋ ಆರೋಗ್ಯಕ್ಕೆ ಪೂರಕವಾದದ್ದು ಅನ್ನುವಂಥದ್ದು ಇತ್ತೀಚೆಗೆ ನಮ್ಮ ಜನಕ್ಕೆ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಈಗ ಮತ್ತೆಲ್ಲರೂ ನಿಧಾನವಾಗಿ ನಮ್ಮ ಹಿಂದಿನ ಆಹಾರ ಶೈಲಿಯತ್ತನೇ ವಾಲುತ್ತಿದ್ದಾರೆ. ಅದು ಅಗತ್ಯವೂ ಹೌದು, ಅನಿವಾರ್ಯವೂ ಆಗಿದೆ. ಹಾಗಾಗಿ ಈ ಜೀವ ಕಾಪಾಡುವ ಸಂಜೀವಿನಿಯಾದಂತಹ ರಾಗಿಯ ಬಗ್ಗೆ ರಘುನಾಥ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನಾವಿಂದು ಗಮನಿಸೋಣ. ಗ್ರಾಮದ ದೇವತೆ, ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದೆವು. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಲೇಖಕರು ಅವರ ಗ್ರಾಮದ ಅಧಿದೇವತೆ ಅಂತ ನಾಗಮ್ಮನ ದೇವಸ್ಥಾನಕ್ಕೆ ಮಗಳ ಚೌಲ ಇತ್ತಂತೆ. ಆ ಚೌಲ ಕಾರ್ಯಕ್ರಮಕ್ಕಾಗಿ ಅವರು ಬಂದಿದ್ರು. ಅಲ್ಲಿ ಅವರು ದೇವಸ್ಥಾನದ ಅಂಗಳದಲ್ಲಿ ಕೂತಂತ ಸಂದರ್ಭದಲ್ಲಿ ಅವರ ಮೂಗಿಗೆ ಒಂದು ಪರಿಮಳ, ಹಿತವಾದ ಪರಿಮಳ ತಟ್ಟಿ, ಅದು ಮನಸ್ಸನ್ನೂ ಕೂಡ ತಟ್ಟಿತ್ತು ಅವ್ರು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿತ್ತಿತ್ತು. ಮುಗಿಬೀಳುವುದು ಎಲ್ಲರೂ ಗಮನಕ್ಕೆ ದಾಳಿ ಮಾಡಿದ ಹಾಗೆ ಒಂದೇ ಸಾರಿ ಎಲ್ಲರೂ ಸುತ್ತುವರೆದ್ರೆ ಹೇಳ್ತಾರೆ, ಯಾಕಪ್ಪ ಮುಗಿಬಿದ್ದೀರಿ, ಸ್ವಲ್ಪ ದೂರ ಆಗಿ, ನಮ್ಮಲ್ಲೆಲ್ಲ ಏನಾದ್ರು ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ತಕ್ಷಣ ಎಲ್ಲರೂ ಮುಗಿಬಿಡ್ತಾರೆ. ಯಾರು ಮುಂದಾಗುದು, ಎಲ್ಲ ಸುತ್ತೋರು ನಿಲ್ತಾರೆ. ಮಾರ್ಕೆಟಿನಲ್ಲಿ ನಮಗೆ ಬೇಕಾದಂತ ಎಲ್ಲ ಕಾಯಿ ಪಲ್ಯೋ ಮೀನು ಎಂತದೆಲ್ಲ ಬಂದಾಗ ಎಲ್ಲರೂ ಒಟ್ಟಿಗೆ ಒಂದ್ಸರಿ ಮುಗಿಬಿಡುದು, ಒಂದ್ ರೀತಿ ಆಕ್ರಮಣ ಮಾಡಿದವರಾಗಿ. ಹಾಗೆ ಇಲ್ಲಿ ಒಂದು ಯಾವ್ದೊಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು, ಅಲ್ಲಿ ಊಟದ ಹೊತ್ತು. ಹಾಗಾಗಿ ಶ್ರಮಿಕರ ಗುಂಪು ಆ ಕೆಲಸದ ಮಾಡಲಿಕ್ಕೆ ಬಂದಂತವರು ಎಲ್ಲರೂ ಕೂಡ ಮರದ ನೆರಳಿನಲ್ಲಿ ಬುತ್ತಿಗೆ, ಊಟದ ಬುತ್ತಿಗೆ ಮುತ್ತಿಗೆ ಹಾಕೊಂಡಿದ್ರು. ಆ ಬುತ್ತಿಯಿಂದ ಹೊರ ಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ. ಆ ಮುದ್ದೆಯನ್ನು ಮುರಿದು ಸಾರಿನಲ್ಲಿ ಹಾಕಿದ್ರೆ ಕೇಳಿಸ್ತಾರೆ, ಅದು ಸೊಗಸಾದ ಘಮ ಅಂತ ಹೇಳ್ತಾರೆ. ಅವ್ರಿಗೆ ಬಹಳ ಖುಷಿ ಆಯ್ತು ಆ ಪರಿಮಳಕ್ಕೆ.
ಹಸಿದ ಶ್ರಮಿಕ ಜೀವಿಗಳು ಕೂಡ ಅದನ್ನು ತಿನ್ನಲಿಕ್ಕಾಗಿ ಸುತ್ತುವರೆದಿದ್ದಾರೆ. ಬುತ್ತಿ ತರುವುದು ಅಂತ ಹೇಳಿ ಸಾಮಾನ್ಯವಾಗಿ ಈ ರೈತರು ಈ ಉತ್ತರ ಕರ್ನಾಟಕ ಮತ್ತು ಈ ಕಡೆ ಎಲ್ಲ ದಕ್ಷಿಣದಲ್ಲಿ ಕೂಡ ಬಹಳಷ್ಟು ಜಮೀನು ಉಳ್ಳಂತ ಆ ರೈತರು ತಮ್ಮ ಜಮೀನಿಗೆ ಕೃಷಿ ಮಾಡ್ಲಿಕ್ಕೆ ಹೋಗುವ ಅವ್ರ ಮನೆ ಒಂದ್ ಕಡೆ ಇರ್ತದೆ, ಜಮೀನು ಒಂದು ಕಡೆ ಇರ್ತದೆ. ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಗೆ ಅಷ್ಟು ವಿಸ್ತಾರವಾದಂತಹ ಜಮೀನುಗಳು ಇಲ್ಲದ ಕಾರಣ ನಾವೆಲ್ಲ ಕೇವಲ ಎಕರೆ ಎಲ್ಲ ಗುಂಟೆಯಲ್ಲಿ ಕೂಡ ಜಮೀನನ್ನ ಹೊಂದಿದವು. ಆದ್ರೆ ಅಲ್ಲೆಲ್ಲ ಕೂರ್ಗಿ ಲೆಕ್ಕದಲ್ಲಿ 100 ಎಕರೆ ಜಮೀನುಗಳು ಇರ್ತವೆ ಕೆಲವರಿಗೆ. ಅಂತವ್ರಿಗೆ ಮನೆಗಳೆಲ್ಲ ಒಂದು ಕಡೆ ಗೊತ್ತಾಗಿ ಮನೆ ಕಟ್ಕೊಂಡಿರ್ತಾರೆ, ಜಮೀನು ಇನ್ನೊಂದು ಕಡೆ ಇರ್ತದೆ. ಹಾಗಾಗಿ ಅವರು ದಿನ ಬೆಳಿಗ್ಗೆ ಎದ್ದು ಅವರ ಹೊಲಕ್ಕೆ ಹೋದ್ರೆ ಸಾಯಂಕಾಲದವರೆಗೂ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಮರಳು ಎತ್ತಿನ ಬಂಡಿ ಅವರನ್ನೆಲ್ಲ ಹೋಗ್ತಾ ಇದ್ರು, ಕೆಲಸ ಮಾಡಿಟ್ಟು ವಾಪಸ್ ಬರೋರು. ಆ ರೈತರು ಕೂಡ ಹೊಲಕ್ಕೆ ಹೋಗುವಾಗ ಬುತ್ತಿಯನ್ನ ಕಟ್ಕೊಂಡು ಹೋಗ್ತಾರೆ. ಬುತ್ತಿಯನ್ನ ಒಂದು ಬಟ್ಟೆಯಲ್ಲಿ ಒಂದು ಬುಟ್ಟಿಯಲ್ಲಿ ಆಹಾರನೆಲ್ಲ ಇಟ್ಟು ಆಹಾರ ಬಿಟ್ಟು ಅದಕ್ಕೆ ಒಂದು ಬಟ್ಟೆ ಕಟ್ಟಿ ಮಾಡಿ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥದ್ದು. ಈ ತರ ಬುತ್ತಿಯನ್ನ ಕಟ್ಕೊಂಡು ಹೋಗ್ತಾ ಇದ್ರು. ಆಹಾರದ ಬುತ್ತಿಯನ್ನು ಕಟ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಕಟ್ಟಡ ಕೆಲಸ ಬರುವಂತ ಕಟ್ಟಡ ಕಟ್ಟಲಿಕ್ಕೆ ಮುಂತಾದ ಕೆಲಸ ಬರುವ ಶ್ರಮಿಕರು ಕೂಡ ಒಮ್ಮೆ ಬಂದ ಬೆಳಿಗ್ಗೆ ಅವರು ಕೂಡ ಸಾಯಂಕಾಲ ಮನೆಗೆ ಹೋಗೋರು. ಅವರು ತಮ್ಮ ಆಹಾರವನ್ನು ಅದೇ ರೀತಿಯಲ್ಲಿ ಬುತ್ತಿ ಕಟ್ಕೊಂಡು ಬರ್ತಾ ಇದ್ರು. ಇಲ್ಲಿಯೂ ಕೂಡ ಅಂತದ್ದೇ ಒಂದು ಬುತ್ತಿಯನ್ನು ಬಿಡಿಸಲಾಗಿದೆ. ಅದರ ಘಮ ಕಿವುಚಿದ ಸಾರಿನೊಂದಿಗೆ ಬರ್ತಾ ಇದೆ. ಹೇಳ್ತಾ ಇದ್ದಾರೆ, ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಡಿಸುತ್ತಾ ಅವರು ನುಂಗುತ್ತಿದ್ದರೆ ಈತ ನನ್ನ ಹಾಗೂ ನನ್ನ ಅಣ್ಣನ ನಾಲಿಗೆ ಮೇಲೆ ನೀರೊಡೆದಿತ್ತು. ಮುದ್ದೆಯನ್ನು ನುಂಗುವುದು ನಮ್ಮ ಈಚೆಯವರೆಲ್ಲ ನಮ್ಮ ಕರಾವಳಿ ಜನಕ್ಕೆಲ್ಲ ಮುದ್ದೆ ತಿನ್ಲಿಕ್ಕೆ ಬರುವುದಿಲ್ಲ. ನಾವೆಲ್ಲ ಏನ್ ಮಾಡ್ತೇವೆ, ಮುದ್ದೆ ತಗೊಂಡ್ರೆ ಸಣ್ಣ ಸಣ್ಣ ಗುಳಿಗೆ ತರ ಮಾಡಿ ಅದನ್ನು ಗುಳೆ ತರ ಮಾಡಿ ಸಾರ್ನಲ್ಲಿ ಹಾಕಿ ಅದನ್ನು ಜಗಿತೇವೆ. ಜಗದ್ರೆ ಎರಡೋ ಹೊತ್ತಿಗೆ ಅದು ಹಿಡ್ಕೊಳ್ತವೆ. ಆದ್ರೆ ಅಲ್ಲೆಲ್ಲ ಹೇಗೆ ಅಂತಂದ್ರೆ ಮುದ್ದೆ ತಿನ್ನುವಾಗ ಆ ಮುದ್ದೆಯನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಸಾರ್ನಲ್ಲಿ ಹತ್ತಿಸಿ ಬಾಯಲ್ಲಿಟ್ಟು ಹಾಗೆ ಅದು ನುಂಗುದು. ಈ ಗುಳಿಗೆ ಎಲ್ಲ ಹೇಗೆ ನುಂಗ್ತಾರೋ ಹಾಗೆ ರಾಗಿಯ ಮುದ್ದೆಯ ಸಣ್ಣ ಸಣ್ಣ ಉಂಡೆ ಮಾಡಿ ಸಾರ್ನಲ್ಲಿ ಮಾಡಿ ನುಂಗುವುದು, ಅದು ಜಗಿಯುವುದಲ್ಲ. ಹಾಗಾಗಿ ನಮ್ಗೆ ಅದು ಪ್ರಾಕ್ಟೀಸ್ ಇಲ್ಲ. ನಮ್ಮ ಈ ಕಡೆ ನಾವು ಏನು ಮಾಂಸಾಹಾರಿಗಳು ಮೀನನ್ನು ಎಷ್ಟು ಸಲೀಸಾಗಿ ಬಾಯಲ್ಲಿ ಹಾಕಿ ಎಳೆದು ತೆಗಿತೇವೆ ಮುಳ್ಳನ್ನು, ಹಾಗೆ ಅವ್ರಿಗೆ ಅದು ಆಗುದಿಲ್ಲ. ನಾವು ಮೀನು ತಿನ್ನೋದನ್ನು ನೋಡಿ ಅವರು ಆಶ್ಚರ್ಯ ಕೊಡ್ತಾರೆ. ಆ ಕಡೆ ಅವ್ರಿಗೆ ಹೇಗೆ ತಿಂತೀರಿ ನೀವು, ಎಷ್ಟು ಸಣ್ಣ ಮೀನೆಲ್ಲ ಮುಳ್ಳೆಲ್ಲ ಹಾಗೆ ಬೆಳೆಸಿ ತಿಂತೀರಿ. ಯಾಕಂದ್ರೆ ನಮ್ಮದು ಕರಗತವಾದ ಕಲೆ ಈ ಕಡೆ ಮಾಂಸಾಹಾರಿಗಳಿಗೆ, ಕರಾವಳಿ ಪ್ರದೇಶದಲ್ಲಿ ವಾಸಿಸುವವರಿಗೆ ಅದೆಲ್ಲ ಸಾಮಾನ್ಯವಾಗಿ ಕರಗತವಾದಂತ ಕಲೆ ಮೀನು ತಿನ್ನೋದು. ಹಾಗೆ ಅವರಿಗೆ ರಾಗಿ ಮುದ್ದೆ ತಿನ್ನೋದು ಕರಗತವಾದದ್ದು, ಅವರ ಆಹಾರ ಆಗಿರೋದ್ರಿಂದ ಅವ್ರೇನ್ ಮಾಡ್ತಾ ಇದ್ರು, ಅದನ್ನು ಇಟ್ಕೊಳ್ಳೋದು, ಇಡೋದು, ನುಂಗುದು, ಅದನ್ನು ತಿನ್ನೋದು ನೋಡೋದೇ ಒಂಥರ ಮಜೆ ಇರ್ತದೆ. ಹಾಗೆ ಅದನ್ನು ನುಂಗುತ್ತಾರೆ, ಜಗ್ಗಿಯುವುದಿಲ್ಲ. ಇಲ್ಲಿ ಕೂಡ ಅವರು ಅದನ್ನ ನುಂಗುತ್ತಾ ಇದ್ರಂತೆ. ಅದನ್ನು ಆ ಪರಿಮಳಕ್ಕೆ ಆ ಸನ್ನಿವೇಶವನ್ನು ನೋಡಿದಂತ ಲೇಖಕರಿಗೆ ಮತ್ತು ಅವರ ಅಣ್ಣನ ನಾಲಿಗೆಯಲ್ಲಿ ನೀರು ಒಡೆದಿತ್ತು. ಸಾಮಾನ್ಯವಾಗಿ ಹಸುವೆಯಾದ ಸಂದರ್ಭದಲ್ಲಿ ನಮಗೆ ಇಷ್ಟವಾದ ತಿಂಡಿ ತಿನಿಸುಗಳು ನಮ್ಗೆ ಎದುರಿಗಿದ್ರೆ ಸಹಜವಾಗಿ ನಾಲಿಗೆಯಲ್ಲಿ ನೀರು ಬರುವುದು. ಸರಿ ಬರ್ಲಿಲ್ಲ ಹೇಳೋದು ನಮ್ಮ ಆರೋಗ್ಯನೇ ಸರಿ ಇಲ್ಲ ಹೇಳಿ ಆಸ್ಪತ್ರೆಗೆ ಹೋಗುದು. ಹಾಗಾಗಿ ಹಸಿವಿನಿಂದಾಗಿ ಜೋಂಕು ಹೊತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ಮಧ್ಯಾಹ್ನದ ಹೊತ್ತು ಲೇಖಕರಿಗೆ ಹಸಿವಾಗಿದೆ. ಹಸಿವಾದ ಸಂದರ್ಭ ಸಣ್ಣ ತೂಕಡಿಕೆ ಬರ್ತದೆ ಜೋಂ. ನಾನು ಸಾಮಾನ್ಯವಾಗಿ ಜೋಂಪೆಲ್ಲ 1 ಗಂಟೆ ನಂತರ 2:30-3 ಗಂಟೆವರೆಗೆ ಇತ್ತು. ಕೆಲವರಿಗೆ ಮಾಡಿದ್ರು, ಇನ್ನು ಕೆಲವರು ಇರ್ತಾರೆ ಬಿಟ್ಟು ಅವ್ರು ಎಲ್ಲಿದ್ರು ಜೋಂಪ್ ಹೊಡಿತಾರೆ. ವೇದಿಕೆ ಮೇಲೆ ಇದ್ಕೊಂಡು ನಿಜೆ ಮಾಡೋರಿದ್ದಾರೆ, ಸೌಧದ ಒಳಗಡೆ ಕೂತ್ಕೊಂಡು ದೇಶದ ಬಗ್ಗೆ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಕೂತವರು ಕೂಡ ಜೋಂಪ್ ಹೊಡಿತಾರೆ. ಕೆಲವರು ಅದೇ ಕಾರ್ಯಕ್ರಮದಲ್ಲಿ ಕೂತಾಗಿಲ್ಲ, ಸದಾಕಾಲ ಜೋಂಪ್ ಹೊಡೆಯವರು ಇರ್ತಾರೆ. ಆದ್ರೆ ಈ ಮಧ್ಯಾಹ್ನ ಹಸಿವೆಯಲ್ಲಿ ಬರುವಂತ ಜೋಂಪ್ ಇದೆ ಸಣ್ಣದೊಂದು, ಅದು ಎಲ್ಲರಿಗೂ ಬರ್ತದೆ ಸಾಮಾನ್ಯವಾಗಿ. ಇಲ್ಲೂ ಅವ್ರಿಗೆ ಒಂದ್ ಕಡೆ ಹಸಿವೆ ಆಗಿದೆ, ಎದುರುಗಡೆ ಮುದ್ದೆ ಪರಿಮಳ ಬರ್ತಾ ಇದೆ, ಸಣ್ಣದೊಂದು ಜೋಂಪು ಕೂಡ ಬರ್ತಾ ಇದೆ ಅಂತ ಹೇಳಿ ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿದವು. ಫ್ಲಾಶ್ ಬ್ಯಾಕ್ ಇವರು ನಮ್ಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ನೋಡಿ,
ಬಡವರ ಆಹಾರ ಧಾನ್ಯವೇ ಅಂದ್ರೆ ಕಡಿಮೆ ದರದಲ್ಲಿ ಸಿಗ್ತದೆ, ಹೆಚ್ಚು ಕಾಲ ಹಸಿವನ್ನು ತಡೀತದೆ. ಹಾಗಾಗಿ ಅದು ಬಡವರ ಆಹಾರವಾಗಿದೆ. ಮತ್ತೆ ಬಡತನಕ್ಕೆ ಕುರುಹೆ ರಾಗಿ ಮುದ್ದೆ ಹೇಳ್ತಾರೆ ಅವರು. ಮತ್ತು ಕನ್ನಡತನ, ಅಪ್ಪಟ ಕನ್ನಡದ ಖಾದ್ಯ ಆಗಿರುವುದಿಲ್ಲ ರಾಗಿ ಮುದ್ದೆ, ಅವರಿಗೆ ಅದು ಕನ್ನಡತನವೇ ನೆನಪಾಗ್ತದೆ ಅಂತ ಹೇಳ್ತಾರೆ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದು ಆದರೆ ರಾಗಿಯನ್ನು ಬಿಡುವಂತಿಲ್ಲ. ಸಂಸ್ಕೃತಿ ಮತ್ತು ಆಹಾರ ಪದ್ಧತಿ ಸಮ್ಮಿಳಿತವಾಗಿದೆ ಅಂತ ಹೇಳಿದ್ರೆ ನಾವು ರಾಗಿ ಮುದ್ದೆಯನ್ನು ಕನ್ನಡಿಗರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಜೋಳದ ರೊಟ್ಟಿಯನ್ನು ಕನ್ನಡಿಗರು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕನ್ನಡ ತನದೊಂದಿಗೆ ಬೆರೆತು ಹೋದಂತ ಆಹಾರ ಧಾನ್ಯಗಳು. ಹಾಗಾಗಿ ಅವರ ಬೆರಕ್ಕೆ ತಳುಕು ಹಾಕುವುದಾದ್ರೆ ಅದನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಇನ್ನು ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾ, ಕನ್ನಡಿಗರ ಉಡುಗೆ ತೊಡುಗೆಗಳ ಬಗ್ಗೆ ಮಾತಾಡ್ತಾ, ಅವರ ಆಹಾರ ಕ್ರಮದ ಬಗ್ಗೆ ಏನಾದ್ರು ಮಾತನಾಡ್ಲಿಕ್ಕೆ ನಾವು ಇದ್ರೆ ರಾಗಿಯನ್ನು ಬಿಟ್ಟು ನಾವು ಮಾತನಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ರಾಗಿಯನ್ನು ಬಿಟ್ಟು ನಾವು ವಿಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆಳದಲ್ಲಿ ಹೊಲದೊಡತಿ ಮೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ರೈತರು ತಮ್ಮ ಹೊಲಕ್ಕೆ ಹೋದಾಗ ಅವರ ಊಟದ ಸಂದರ್ಭದಲ್ಲಿ ಆ ರೈತನ ಹೆಂಡತಿ ಯಜಮಾನಿ ಹೊಲದೊಡತಿ ಅವಳು ಮೆತ್ತಿಯ ಮೇಲೆ ಹೊತ್ಕೊಂಡಂತ ಬುತ್ತಿಯನ್ನು ಬಿಡಿಸ್ತಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪು ಕೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಅದುಮುತ್ತ ಇಡೀ ಮುದ್ದೆಯನ್ನೇ ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ತಿನ್ನುವ ಕ್ರಮ ಇರ್ತಾವ. ಒಂದು ಮುದ್ದೆ ಇಟ್ರೆ ಅದನ್ನು ಒತ್ತಿ ಒಂದು ರೀತಿ ಚಪಾತಿಯ ತರ ಮಾಡಿ ಒಂದು ತಾಟಿನ ತರ ಹಾಕ್ಬೋದು, ಬಟ್ಲ ತರ ಅದನ್ನು ಬದಲಾಯಿಸ್ತಾರೆ ಅದ ರಾಗಿ ಮುದ್ದೆಯನ್ನ. ಆಮೇಲೆ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರ ಬದಲಾಯಿಸಿ ಆ ಮುದ್ದೆಯ ಗುಂಡಿಯಲ್ಲಿ ಸಾರನ್ನು ಕೊಜ್ಜನ್ನು ತುಂಬಿಕೊಂಡು ಎಡಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ತಿನ್ನುವ ಕ್ರಮ ಹೇಳ್ತಾರೆ ನೋಡಿ. ಹಾಗೆ ಬಟ್ಲ ತರ ಮಾಡ್ತಾರೆ, ಅದರಲ್ಲಿ ಅವತ್ತೊಂದಂತ ಸಾರು ಕೊಚ್ಚೆ ಹಾಕ್ತಾರೆ. ಹಾಕಿ ಅದನ್ನು ತುಂಬಿಕೊಂಡು ಎಡ ಅಂಗೈ ಗುಣಿಯಲ್ಲಿ ತಮ್ಮ ಅಂಗೈ ಗುಣಿಯಲ್ಲಿ ಅದನ್ನ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತಾಗಿ ಮುರಿಯುತ್ತಾ ಕೈಗೊಂದು ಮುದ್ದೆ ಇಟ್ಕೊಳ್ತಾರೆ, ಅದನ್ನ ಕೈ ಎಡಗೈಯಲ್ಲಿ ಒಂದು ಬಟ್ಲು ತರ ಮಾಡ್ಕೊಳ್ತಾರೆ, ಅದನ್ನ ಸಾರ ಕೊಡ್ತಾರೆ. ಆಮೇಲೆ ಅದನ್ನೊಂದು ಸಣ್ಣದಾಗಿ ಮುರಿತಾ ಗುಡಿಯಾಕಾರ ಮಾಡಿ ಬಾಯಲ್ಲಿ ಅದು ಹೇಳ್ತಾರೆ. ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮತ್ತೆ ಅವ್ರಿಗೆ ಬಟ್ಲ ಬೇಕಾಗಲಿಲ್ಲ. ಮಧ್ಯೆ ಒಂದು ದೊಡ್ಡ ಮುದ್ದೆ ಇಟ್ಕೊಂಡು ಮುದ್ದೆ ಪಾತ್ರೆ ಇಟ್ಕೊಂಡ್ರು, ಅವ್ರ ಮುದ್ದೆ ಇಡುದು, ಅವ್ರು ಎಡದಲ್ಲಿ ಇಟ್ಕೊಳ್ಳೋದು, ಅದನ್ನ ಹಚ್ಚುವುದು ಒಂದು ಬಟ್ಟಲ ತರ ಆಗ್ತದೆ. ಆ ಬಟ್ಲ ಸ್ವಲ್ಪ ಮುದ್ದೆಗೆ ಸಾರೋ ಬಜ್ಜಿಯನ್ನು ಹಾಕೊಳ್ಳೋದು. ಆಮೇಲೆ ಬಲಗೈಯಲ್ಲಿ ಅದನ್ನ ಸಣ್ಣದಾಗಿ ಮುರಿತಾ ತುಂಡು ಮಾಡಿ ಅದನ್ನು ನುಗ್ಗುತ್ತಾ ಹೋಗುವುದು. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಒಂದು ಮುದ್ದೆ ಖಾಲಿ ಆಯ್ತು ಅಂದ ತಕ್ಷಣ ಮತ್ತೊಂದು ಮುದ್ದೆ ಕೈ ತಗೊಳ್ತಾರೆ, ಅದು ಅಂಗೈಯಲ್ಲಿ ಬಂದದ್ದು ಪ್ರತ್ಯಕ್ಷ ಆಗ್ತದೆ. ಅದೇ ಹಳ್ಳಿಯ ಬದುಕು, ಇದು ದುಡಿಯುವ ಜನರ ಬದುಕು. ಇದೇ ಹಳ್ಳಿಯನ್ನ, ದೇಶವನ್ನ ಒಂದು ಒಕ್ಕಟ್ಟಿನಲ್ಲಿ ಇಟ್ಟದ್ದು. ನಮ್ಮ ಆಹಾರ ಕ್ರಮವೂ ಹಾಗೆ ಇತ್ತೀಚೆಗೆ ಎಲ್ಲ ಬದಲಾಗಿದೆ. ಇತ್ತೀಚೆಗೆ ನಾವು ನಮ್ಮ ಅಡುಗೆ ಮನೆಯ ಸ್ವರೂಪವೇ ಬದಲಾಗಿದೆ, ನಮ್ಮ ಸ್ವರೂಪವೂ ಅದರಿಂದ ಬದಲಾಗಿದೆ. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ಮನೆಯಲ್ಲಿ 8, 10, 15 ಜನ ಇರ್ತಾ ಇದ್ರು, ಜೊತೆಗೆ ಊಟ ಮಾಡ್ತಾ ಇದ್ರು. ಹೆಂಗಸರು ಸಾರಾಗಿ ತಟ್ಟೆಗಳನ್ನಿಟ್ಟು ಎಲ್ಲರೂ ಕೂತಾಗ, ಮಕ್ಕಳು ಯಜಮಾನರುಗಳೆಲ್ಲ ಕೂತಾಗ ಬಡಿಸುವುದು, ಎಲ್ಲರೂ ಒಟ್ಟಿಗೆ ಊಟ ಮಾಡುವುದು, ಇದೆಲ್ಲ ಕ್ರಮ ಇತ್ತು. ಈಗ ಆಗಿಲ್ಲ. ಈಗ ಹಸಿವೆ ಆದ್ರೆ ಯಾರು ಎಷ್ಟೊತ್ತಿಗೆ ಹಸಿವೆ ಆಗಿದ್ಯೋ ಅವನು ಅಡಿಗೆ ಮನೆಗೆ ಹೋಗ್ತಾನೆ, ಬಟ್ಲು ಎತ್ಕೊಳ್ತಾನೆ, ಬೇಕಾದಷ್ಟು ಬಡ್ಸ್ಕೊಳ್ತಾನೆ, ತಿಂತಾನೆ, ಬಟ್ಲು ಇಡ್ತಾನೆ, ಬರ್ತಾನೆ. ಈ ಬಫೆ, ಸೆಲ್ಫ್ ಸರ್ವಿಸ್ ಇವೆಲ್ಲ ನಮ್ಮನ್ನು ಭಾವನಾತ್ಮಕವಾಗಿ ಬೇರೆ ಮಾಡುತ್ತೆ, ನಮ್ಮ ಪ್ರೀತಿಯನ್ನು ವಿಭಾಜಿಸಿದ್ದು. ಹಿಂದೆಲ್ಲ ಹಾಗಿರ್ಲಿಲ್ಲ. ನಮ್ಮ ಸಾಂಘಿಕ ಬದುಕು, ನಮ್ಮ ಆಹಾರದ ಪದ್ಧತಿಯಲ್ಲಿ ಕೂಡ ಇತ್ತು. ಇಂದದು ಬದಲಾಗುತ್ತಾ ಎಲ್ಲರೂ ಕೂಡ ದ್ವೀಪವಾಗ್ತಾ ಇದ್ದೇವೆ, ಪ್ರತ್ಯೇಕವಾಗ್ತಾ ಇದ್ದೇವೆ. ಹಾಗಾಗಿ ಇದು ದುಡಿಯುವ ಜನರ ಬದುಕು, ಒಟ್ಟಿಗೆ ಕೂತು ಆಹಾರವನ್ನ ಸೇವಿಸುವಂಥದ್ದು. ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ಕರಿಯನ್ನು ನೆನಪಾಗುತ್ತಾನೆ. ಲೇಖಕರಿಗೆ ತಮ್ಮ ಬಾಲ್ಯದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಗಿರ್ತದೆ.
ಆ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿದ್ದಾನೆ. ಅಚ್ಚು ಅಂದ್ರೆ ಒಂದು ರೀತಿ ಸೀಲ್ ಹೊಡೆದಾಗೆ, ಮುದ್ರೆ ಹೊತ್ತಿದಾಗ ಹೋಗುದಿಲ್ಲ, ಕುರುಹು. ಆ ರೀತಿ ಅವನ ನೆನಪು ಸದಾ ಕಾಲ ಎಂದೂ ಮಾಸದ ಇದೆ ಅಂತ ಹೇಳ್ತಾರೆ. ಅವನ ಹೆಸರು ಕರಿಯ ಅಂತ ಹೇಳಿ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳು, ಲೇಖಕರ ತಂದೆ ಶಿಕ್ಷಕರಾಗಿದ್ರು. ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸ ಮುಸುರೆ ಬಳಿಯುತ್ತಿದ್ದ. ಕಸ ಮುಸುರೆ ಬಳಿಯುವುದು ಅಂದ್ರೆ ಈ ಪಾತ್ರೆಗಳನ್ನು ತೊಳೆಯುವುದು ಅಥವಾ ನೆಲ ಒರೆಸುವುದು, ಈ ತರ ಕೆಲಸ ಮಾಡೋದಕ್ಕೆ ಕಸ ಎಲ್ಲ ಸ್ವಚ್ಛ ಮಾಡಿ ಮುಸುರೆ ಬಳಿಯುವುದನ್ನು, ಮುಸುರೆ ಆದಂತ ಪಾತ್ರೆಗಳನ್ನ ಸ್ವಚ್ಛ ಮಾಡುವುದು, ಬಳಿಯುವುದು ಅಂದ್ರೆ ಅದನ್ನು ಕ್ಲೀನ್ ಮಾಡುವುದು, ಆ ಕೆಲಸ ಮಾಡ್ತಾ ಇದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ಹಾಗಾಗಿ ಅವನ ಹೆಸರಿಗೆ ತಕ್ಕ ಬಣ್ಣ, ನೋಡ್ಲಿಕ್ಕೂ ದುಮ್ಮಣ್ಣ. ಆಗ ಅವನು ಒಂದು ರೀತಿಯಲ್ಲಿ ರಾಗಿ ಮುದ್ದೆ ಹಾಗೆ ಕಾಣ್ತಾ ಇದ್ದಂತೆ. ಮಕ್ಕಳಾದ ನಮ್ಮ ಪಾಲಿಗೆ ಅವನು ಆಶ್ಚರ್ಯದ ವಸ್ತು. ಇವ್ರು ಚಿಕ್ಕವರಿದ್ರು ಅಂತ ಇದ್ರಲ್ಲ ಅವಾಗ, ಅವ್ನು ನೋಡೋದ್ರ ರೀತಿ ಅವರಿಗೆ ವಿಚಿತ್ರ ಅನಿಸ್ತಿದ್ದಂತೆ. ಅವನು ಆಶ್ಚರ್ಯದ ವಸ್ತುವಾಗಿದ್ದ. ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು? ಇವ್ರು ಬಣ್ಣ ನೋಡಿ ಇವರೇ ಇಟ್ಕೊಂಡ ಹೆಸರು, ನಿಜವಾದ ಹೆಸರು ಗೊತ್ತಿಲ್ಲ ಅವರಿಗೆ. ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದವು. ಈ ಬಲ ಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ಬೋರ್ವೆಲ್ಗಳನ್ನು ನೋಡಿರ್ಬೋದು ನೀವು, ಒಂದು ದಂಡೆ ಇರ್ತದೆ, ಜಗ್ಗಿ ಜಗ್ಗಿ ಎದುರುಗಡೆ ತುಂಬಾ ಒಮ್ಮೆಲೆ ನೀರು ಬರ್ತದೆ ಕೆಲವು ಕಡೆ. ಇನ್ನು ನೀರು ಮೇಲೆ ಬಂದಿದ್ದಲ್ಲಿ ಏನೂ ಸಮಸ್ಯೆ ಇಲ್ಲ. ಇತ್ತೀಚೆಗೆ ಅದು ಕಡಿಮೆ ಆಗಿದೆ, ಬೋರ್ವೆಲ್ಗಳು ಕಡಿಮೆ ಆಗಿದೆ. ಇನ್ನೊಂದು ಕಾಲ ಇತ್ತು, ಒಂದು ರಸ್ತೆಯಲ್ಲಿ ಮೈಲಿಗೆ ಒಂದೊಂದೊಂದು ಬೋರ್ವೆಲ್ ತೆಗೆದಿದ್ದು. ಅಲ್ಲಿ ಕೂಡ ಅವರು ಬೋರ್ವೆಲ್ಗೆ ಬರ್ತಾ ಇದ್ದವನು. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರಿಗೂ, ಬಹಳ ಕೆಳಗಿದ್ದಂತ ನೀರು. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದದ್ದು ದಾರದಷ್ಟೇ ದಪ್ಪ ನೀರು. ಭಾರಿ ನೀರು ಬರ್ತಾ ಇರ್ತದೆ, ಎಷ್ಟು ಜಗ್ಗಿದ್ರು ಕೂಡ ದಾರದಷ್ಟೇ ದಪ್ಪ ನೀರು ಬರ್ತಿರ್ತದೆ. ಆ ಬೋರ್ವೆಲ್ ಬಡಿದೆ ಅಮ್ಮನ ಹೊಟ್ಟೆ ಹಸಗೆಟ್ಟಿತ್ತು. ಅಷ್ಟು ಸುಸ್ತಾಗಿ ಹೋಗ್ತಿತ್ತು ಅಂತ ಬಡ್ದು. ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾವಿಯನ್ನೇ ತರುತ್ತಿದ್ದ. ದೊಡ್ಡ ಮಡಕೆ, ಅಷ್ಟು ದೊಡ್ಡ ಹೊತ್ಕೊಂಡು ಬರ್ತಾ ಇದ್ದಂತೆ. ಒಂದು 4-5 ಕೊಡ ಸೇರಿಸಿದ್ರೆ ಎಷ್ಟು ನೀರು ಹಿಡಿಬಹುದು, ಅಷ್ಟು ದೊಡ್ಡ ಬಾವಿನೇ ಹೊತ್ಕೊಂಡು ಬರ್ತಾ ಇದ್ದಂತೆ. ನಾವು ಬೋರ್ವೆಲ್ ಅನ್ನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ಡಬ ಸದ್ದು ಪರ್ಲಾಂಗ್ ದೂರ ಅನುರಣಿಸ್ತಿತ್ತು. ಬಹಳ ದೂರದವರೆಗೆ, ಪರ್ಲಾಂಗ್ ದೂರದವರೆಗೂ ಕೂಡ ಆ ಸದ್ದು ಮೊಳಗ್ತಾ ಇರ್ತದೆ, ಅನುರಣಿಸ್ತಾ ಇತ್ತು, ಮೊಳಗ್ತಾ ಇತ್ತು, ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಇವನ ಬಲ ಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ಮದು. ಇವನ್ ಜಗ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲಿ ಆ ಬೋರ್ವೆಲ್ ಮತ್ತೆ ಮುರಿದು ಹೋದ್ರೆ ನಾವು ಮತ್ತೆ ದೂರದಿಂದ ಓಡ್ ಬರ್ಬೇಕಾಗ್ತದೆ, ನೀರ್ ತರಲಿಕ್ಕೆ ಹೋಗ್ಬೇಕಾಗ್ತದೆ ಅಂತ ಚಿಂತೆ ಆಗ್ತಿತ್ತಂತೆ. ಅವನು ಜಗ್ಗು ಹೊಡ್ತಾ ಅಷ್ಟು ಬಲವಾಗಿ ಅದನ್ನ ಜಗ್ತಾ ಇದ್ದ. ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲೆ ಇರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದ್ರೆ 2 ಗುರಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ದೊಡ್ಡ ಮಣ್ಣಿನ ಕೊಡವನ್ನ ಆತ ಸಲೀಸಾಗಿ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರೆ, ಈ ಹೆಗಲ ಮೇಲೆ ಒಂದು ಹೊಟ್ಟೆ, ಅವನದೊಂದು ಹೊಟ್ಟೆ, ಅದು 2 ಕೊಡಪಾನ, ದೊಡ್ಡದು ಮಡಕೆ ಒಟ್ಟಿಗೆ ಸಾಗ್ತಾ ಇದೆಯೋ ಅನ್ನೋ ರೀತಿ 2 ಗುಡಾಣಗಳು ರಸ್ತೆಯಲ್ಲಿ ಒಟ್ಟಿಗೆ ಹೋಗ್ತದೆ ಅನ್ನೋ ರೀತಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಈ ಕರಿಯನ ಶಕ್ತಿಯ ಮೂಲವಾದವು ಯಾವುವು? ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕಿನಲ್ಲೇ ಅವನ ಹೊಟ್ಟೆ ತುಂಬುತ್ತಿತ್ತ ಗೊತ್ತಿಲ್ಲ. ಸೀಕು ಬಾಕು ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಾರೆ ಅವ್ರ ಮುಂದೆ, ಸೀಕು ಬಾಕು ಅಂದ್ರೆ ಹೇಗಿತ್ತು ಅಂತ ಹೇಳಿ. ಆ ಸೀಕು ಬಾಕಿನಲ್ಲೇ ಅವನ ಹೊಟ್ಟೆ ತುಂಬ್ತಾ ಇತ್ತು ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಡೆ ಉಳಿತದಲ್ಲ, ಅದುವೇ ಸೀಕು. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲಿ ಉಂಟು. ಸೀಕು ಅಂದ್ರೆ ಗೊತ್ತಾಯ್ತು, ಸೀಕು ಅಂದ್ರೆ ಎಂತದ್ದು? ಈ ರಾಗಿ ಮುದ್ದೆ ಎಲ್ಲ ಮಾಡಿ ಅದನ್ನು ಎತ್ತಿದ ಮೇಲೆ ಆ ರಾಗಿ ಮುದ್ದೆ ಮಾಡಿದ ಪಾತ್ರದ ತಳದಲ್ಲಿ ಒಂದು ಲೇಯರ್ ಇರ್ತದೆ, ತೆಳ್ಳಗೆ ಒಂದು ಇದು ಎದ್ದು ಬರ್ತದೆ, ಅಪ್ಪಳಿಗೆ ರಾಗಿ, ಅದನ್ನು ಸೀಕು ಒಂದು. ಬಾಕು ಅಂದ್ರೆ ಅದ್ರ ಜೊತೆಯಲ್ಲಿ ಬಂದದ್ದು. ನಮ್ಮಲ್ಲಿ ಉಂಟು ಮಾತಿಗೊಂದು ಗೀತು ಅಂತ ಕರೀತಾರೆ ಭಾಷೆಯಲ್ಲಿ. ಮಾತಿಗೊಂದು ಗೀತು ಅಂದ್ರೆ ಒಂದು ಮಾತಾಡ್ತದೆ, ಅದಕ್ಕೆ ಸಪೋರ್ಟ್ ಆಗಿ ಇನ್ನೊಂದು ಗೀತು ಇರ್ತದೆ. ಕೊಡ ಗಿಡ ತಕೊಂಡು ಬಂದೇನೋ, ಚಾಪ್ಲಿಸ್ ಗೀಕ್ವಿಕ್ಸ್ ಉಂಟೇನೋ, ತಲೆ ಗಿಲೆ ಸರಿ ಇದೆಯಾ, ಕುರ್ಚಿ ಗಿರ್ಚಿ ಹಾಕಿದಾವೇನೋ,
ಪುಸ್ತಕ ಉಂಟೆ ನಮಗೆ. ಈ ಕೊಡ ದೊಡ್ಡ ಗಿಡ ಗಿಡವೇ ಕೊಡ, ಕೊಡ ಗಿಡ, ಕುರ್ಚಿ ಗಿರ್ಚಿ, ಕುರ್ಚಿ ಅಂತ ಗೊತ್ತುಂಟು, ಗಿರ್ಚಿ ಅಂದ್ರೆ ಚಸ್ಮ ಗಿಸ್ಮ, ಪುಸ್ತಕ ಗಿಸ್ತಕ ನಾವು ರೂಢಿಯಲ್ಲಿ ಬಳಸುವುದು. ಹಾಗೆ ಇಲ್ಲಿ ಕೂಡ ಸೀಕು ಬಾಕು ಅದ ಹೇಳಿದವರು. ಸೀಕಿನ ಜವಳಿ ಬಾಕಿ ಅಂದರೆ ಏನೋ ಗೊತ್ತಿಲ್ಲ ಹೇಳ್ತಾರೆ, ಬಾಕು ಅಂದ್ರೆ ಏನೋ ಗೊತ್ತಿಲ್ಲ, ರೂಢಿಯಲ್ಲಿ ಬಂದದ್ದು. ಸೀಕು ಮಾತ್ರ ರುಚಿಕರ. ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟ ಹೇಳ್ತಾರೆ ನೋಡಿ. ಅದು ಒಣಗಿದ ಮೇಲೆ ಆ ಹಪ್ಪಳಕ್ಕೆ ಅದೊಂದು ರೀತಿ ಹಪ್ಪಳದ ಹಾಗೆ ಇರ್ತದೆ, ತಿನ್ಲಿಕ್ಕೆ ಬಹಳ ಸ್ವಾದಿಷ್ಟ ರುಚಿಕರವಾದದ್ದು. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆ ಮೇಲಿದೆ. ಅದನ್ನು ತೆಗೆದಾಗ ಅದನ್ನು ಒಲೆ ಬಿಸಿ ಒಲೆ ಮೇಲೆ ಇರ್ತಾರೆ, ಒಲೆ ಕಡಕಾಗಲಿ ಅಂತ ಹೇಳಿ ಕೆಡಬಾರದು ಅಂತ ಹೇಳಿ ಇರ್ತಾ ಇದ್ರು. ಹೇಳ್ತಾರೆ ಅದೇ ಅವರ ಆಹಾರ ಹೇಳ್ತಾರೆ ಅವರು. ಅದು ನಾಲಿಗೆ ಮೇಲಿದೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದಿದೆ. ಎಲ್ಲಿ ಆಧುನಿಕತೆ ಪ್ರವೇಶ ಆಗಲಿದೆ. ಈಚೆಗೆಲ್ಲ ಸಾಮಾನ್ಯವಾಗಿ ಎಂತ ಹಳ್ಳಿಗಳಿಗಾದ್ರೂ ಚಾಕ್ಲೇಟ್ ಪ್ರವೇಶ ಆಗಿದೆ. ಈಗಿನ ಮಕ್ಕಳು ಅಷ್ಟು ಸೀಕು ಬಾಕಿಗೆ ಹಿಂದಿದ್ದಾರೆ ಅಂತ ಅನ್ಸುವುದಿಲ್ಲ. ಎಷ್ಟೇ ಬಡತನ ಕೂಡ ₹1 ಚಾಕ್ಲೇಟ್ ತಿನ್ನದೇ ಇದ್ದಂತ ಸ್ಥಿತಿಯಲ್ಲಿ ಇವತ್ತು ಯಾರು ಇಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಏಕೆಂದ್ರೆ ಹೋಗುವಂತ ಸಂದರ್ಭದಲ್ಲಿ, ಆ ಬಡತನದ ಸಂದರ್ಭದಲ್ಲಿ, ಹಣ ಇಲ್ಲದ ಸಂದರ್ಭದಲ್ಲಿ ಈ ಸೀಕು ಬಾಕೆ ದೊಡ್ಡ ಚಾಕೊಲೇಟ್ ಆಗಿತ್ತು. ಅದು ಆರೋಗ್ಯಕ್ಕೆ ಪೂರಕವಾಗಿ ಕೂಡ ಇತ್ತು ಸಹ. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ, ಬಡ ಮಕ್ಕಳ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿ ಇರುತ್ತದೆ. ಆಗಿನ ಕಾಲದಲ್ಲಿ ಅದಿತ್ತು. ಈಗಿದೆಯಾ ಅಂತ ನೋಡ್ಲಿಕ್ಕೆ ಹೋದ್ರೆ ಸಿಗ್ತದೆ ಅನ್ನುವಂತ ಭರವಸೆ ನನಗಿಲ್ಲ. ಆಗ ಇತ್ತು. ಆಗ ಶ್ರೀಮಂತರ ಮಕ್ಕಳ ಎಲ್ಲ ಚಾಕ್ಲೇಟ್ ಬೇಕಾದ ತಿಂಡಿ ತರ್ತಾ ಇದ್ರೆ, ಬಡವರ ಮಕ್ಕಳು ರಾಗಿಯ ಸೀಕನ್ನು ಕಿಸೆಯಲ್ಲಿ ಹಾಕೊಂಡು ಬರ್ತಾ ಇದ್ರು. ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟು. ಲೇಖಕ ಹೇಳ್ತಾರೆ, ಬಡವರ ಮಕ್ಕಳಿಗೆ ಆ ಸೀಕೆ ಒಂದು ರೀತಿಯಲ್ಲಿ ಚಾಕ್ಲೇಟ್ ಇದ್ದಾಗೆ, ರುಚಿಯೇನೂ ಆಗಿದ್ದಾಗ ಆರೋಗ್ಯಕರವೂ ಕೂಡ ಆಗಿತ್ತು. ಈಗ ಹೇಳ್ತಾರೆ ಲೇಖಕ ನೋಡಿ, ಬಡತನದಿಂದ ಕನ್ನಡತನದತ್ತ ಬರೋಣ. ಈಗ ಬಡತನಕ್ಕೆ ಒಂದು ರಾಗಿ ಯಾವ ರೀತಿ ಪೂರಕ ಆಯಿತು ಅಂತ ಹೇಳಿದ್ರು. ಬಡವರ ಮಕ್ಕಳಿಗೆ ರಾಗಿ ಹೇಗೆ ಪೂರಕ ಅಂದ್ರೆ, ರಾಗಿ ಬಡವರ ಆಹಾರ, ಜೊತೆಗೆ ಈ ರಾಗಿ ಮುದ್ದೆ ಮಾಡಿದ ಮೇಲೆ ಪಾತ್ರೆಯಲ್ಲಿ ಉಳಿದಂತಹ ಸೀಕು ಇದು ಮಕ್ಕಳ ಪಾಲಿನ ಚಾಕ್ಲೇಟ್. ಶಾಲಾ ಮಕ್ಕಳು ಇದನ್ನೇ ಚಾಕ್ಲೇಟ್ ಆಗಿ ತಗೊಂಡು ಬಂದು ತಿಂದು ಆನಂದಿಸ್ತಾ ಇದ್ರು, ಖುಷಿ ಪಡ್ತಾ ಇದ್ರು ಅಂತ ಹೇಳಿದ್ರು. ಬಡತನಕ್ಕೆ ಆಯ್ತು. ಈಗ ಕನ್ನಡತನಕ್ಕೆ ರಾಗಿ ಹೇಗೆ ಸಂಬಂಧ ಅಂತ ಹೇಳ್ತಾರೆ ಅವರು. ಇಂಗ್ಲಿಷ್ ನಲ್ಲಿ ಫಿಂಗರ್ ಮಿಲ್ಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೋದರೆ ಎಡತಾಕುತ್ತವೆ ಆಫ್ರಿಕಾ, ಇಥಿಯೋಪಿಯಾ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದ್ರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ. 4000 ವರ್ಷಗಳ ಇತಿಹಾಸ ಇದೆ ರಾಗಿಗೂ ಮತ್ತು ಕನ್ನಡಕ್ಕೂ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಇದರ ಮೂಲ ಅವರು ಹೇಳ್ತಾರೆ ಆಫ್ರಿಕಾ, ಇಥಿಯೋಪಿಯಾ, ಅದನ್ನು ಹುಡುಕ್ತಾ ಹೋಗಿ ಸಿಗುವುದು. ಆದ್ರೆ ಕನ್ನಡತನಕ್ಕೂ ಮತ್ತು ಕನ್ನಡ ಜನಕ್ಕೂ ರಾಗಿಗೂ ನಾವು ಸಂಬಂಧ ಹುಡುಕಿದ್ರೆ ಸುಮಾರು 4000 ವರ್ಷಗಳ ಇತಿಹಾಸವಿದೆ ಕೇಳ್ತಾರೆ. ಇದನ್ನು ಕನ್ನಡಿಗರಿಗೂ ರಾಗಿಗೂ ಎಷ್ಟು ವರ್ಷಗಳ ಸಂಬಂಧವಿದೆ ಅಂತ ಕೇಳಿದ್ರೆ, ಇತಿಹಾಸವಿದೆ ಅಂತ ಕೇಳಿದ್ರೆ 4000 ವರ್ಷಗಳ ಕಾಲ ಸಂಬಂಧ ಅಥವಾ ಇತಿಹಾಸ ಇದೆ ಅಂತ ಹೇಳಿ ಬರಿಬೇಕು. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ನಮ್ಮ ರಾಜ್ಯವೇ, ಕರ್ನಾಟಕವೇ ಈ ರಾಗಿಯನ್ನು ಬೆಳೆಯುವುದರಲ್ಲಿ ಮತ್ತು ಬಳಸುವುದರಲ್ಲಿ ಮುಂದಿದೆ. ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ, ಕನ್ನಡ ನಾಡಿನಲ್ಲೇ ದೇಶದ ಅರ್ಧದಷ್ಟು ರಾಗಿಯನ್ನು ಬೆಳೀತಾರೆ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ಹೇಳ್ತಾರೆ ಕರ್ನಾಟಕದ ರಾಗಿಯ ಕಣಜಗಳು ಎನಿಸಿಕೊಂಡಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ, ಒಂದು ಮಂಡ್ಯ, ಇನ್ನೊಂದು ಮೈಸೂರು, ಮತ್ತೊಂದು ತುಮಕೂರು, ಮತ್ತೊಂದು ಕೋಲಾರ. ಹೀಗೆ 4 ಜಿಲ್ಲೆಗಳನ್ನು ನಾವು ಕರ್ನಾಟಕದ ರಾಗಿಯ ಕಣಜಗಳು ಅಂತಾನೆ ಕರೀತೇವೆ. ಕಣಜ ಅಂದ್ರೆ ಏನು? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮಲ್ಲಿ ಹಿಂದೆ ಈ ಕಡೆ ಎಲ್ಲ ಕಣಜ ಅಂತ ಹೇಳಿದ್ರೆ ಈ ಬಿದಿರನ್ನ ಸೀಳಿ ಹಾಸಿಗೆ ತರ ನೇಯ್ತಾ ಇದ್ರು. ದೊಡ್ಡ ಹಾಸಿಗೆ ತರದನ್ನು ನೇಯ್ದು ಅದಕ್ಕೆ ಮಧ್ಯೆ ಸಣ್ಣ ಸಣ್ಣ ರಂಧ್ರಗಳಿದ್ರೆ ಮಣ್ಣು ಮತ್ತು ಸೆಗಣಿ ಹಾಕಿ ಅದನ್ನು ಸಾರಿಸ್ತಾ ಇದ್ರು. ಸಾರಿಸಿ ಒಣಗಿಸಿ
ಅದನ್ನು ವೃತ್ತಾಕಾರವಾಗಿ ಕಟ್ಟಿದ್ರು, ಒಂದು ದೊಡ್ಡ ಬಾವಿಯ ಹಾಗೆ ಆಗ್ತಿತ್ತು, ಗಂಧ ಮೇಲೆ ಇಟ್ಟು ಒಂದು ಬಾವಿಯ ಹಾಗೆ. ಆ ಕಣಜದಲ್ಲಿ ಆಹಾರವನ್ನೆಲ್ಲ ತುಂಬಿಟ್ಟು ಸಂಗ್ರಹ ಮಾಡುವುದು. ಹಾಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಗೋಡನ್ಗಳೆಲ್ಲ ಇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ಇಂತಹ ಕಣಜಗಳನ್ನ ತಯಾರು ಮಾಡ್ತಾ ಇದ್ರು. ಮತ್ತು ಬೆಳೆಯುವ ಹೊತ್ತಿನಲ್ಲಿ ಅದನ್ನು ಹಾಗೆ ಉಪಯೋಗಿಸಿದ್ರು. ಇನ್ನೂರು ಹೊತ್ತಿನಲ್ಲಿ ಈ ಪಾರ್ಟಿಷನ್, ಮನೆ ಒಳಗಡೆ ಸಣ್ಣ ಸಣ್ಣ ಕೊಠಡಿಗಳು, ರೂಮ್ಗಳನ್ನು ಮಾಡಬೇಕಪ್ಪ ಪ್ರೈವೇಸಿಗೆ ಅಂತ ಸಂದರ್ಭ ಅದನ್ನೇ ಕಟ್ತಾ ಇದ್ರು. ಆ ಕಣಜವನ್ನೇ ಒಂದು ತಟ್ಟಿಯ ಆಕಾರದಲ್ಲಿ ಕಟ್ಟಿ ಅದನ್ನು ಬಳಸೋದು ಕೂಡ ಇದೆ. ಇತ್ತೀಚೆಗೆ ಅವೆಲ್ಲ ಎಲ್ಲೂ ಕಾಣಸಿಗುವುದಿಲ್ಲ, ಹಳ್ಳಿಯಲ್ಲಿ ಸಿಗುವುದು ಬಿಟ್ರೆ ಕಣಜಗಳೆಲ್ಲ ಇತ್ತೀಚೆಗೆ ಅದ್ರ ಬದಲಿಗೆ ದೊಡ್ಡ ಪ್ಲಾಸ್ಟಿಕ್ ಅನ್ನೋ ಫೈಬರ್ದು ಅಲ್ಯೂಮಿನಿಯಂ ಎಲ್ಲ ಪಾತ್ರೆಗಳು ಬಂದಿದೆ. ಅದನ್ನ ಆಹಾರವನ್ನು ಸಂಗ್ರಹಿಸ್ತೇವೆ. ಉತ್ತರ ಕರ್ನಾಟಕ ಭೂಮಿಯಲ್ಲಿ ದೊಡ್ಡ ಗುಣಿ ಮಾಡಿ, ಹೊಂಡ ಮಾಡಿ, ಅದಕ್ಕೆ ಭದ್ರತೆ ಮಾಡಿ ಆ ರೀತಿ ಸ್ಟೋರೇಜ್ ಅನ್ನು ಮಾಡ್ತಾ ಇದ್ರು. ಅದನ್ನ ಕಣಜ ಅಂತ ಕರೀತಾರೆ ತುಂಬೂರು, ಗೊತ್ತಾಯ್ತಾ? ಹಾಗಾಗಿ ಅಂತ ಕಣಜ, ಇಲ್ಲಿ ರಾಗಿಯ ಕಣಜಗಳು ಎನಿಸಿಕೊಂಡಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಈ 4 ಜಿಲ್ಲೆಗಳು, ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳನ್ನು ನಾವು ಹೆಸರಿಸಬೇಕಾಗುತ್ತದೆ. ಕನ್ನಡ ನಾಡಿನ ಹಿಂದೆ ಕಮ್ಮನಾಡು ಎನ್ನುವ ವಿಶೇಷತೆ ಇದೆಯಲ್ಲ, ಈ ಅನನ್ಯತೆ ಕಾರಣವೇ ಈ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದಕ್ಕೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಕರುನಾಡು, ಕಪ್ಪು ಮಣ್ಣಿನ ಪ್ರದೇಶ ಅಂತಲೂ ಕರೀತಾರೆ ನಮ್ಮ ರಾಜ್ಯವನ್ನು. ಕಮ್ಮಿತ್ತು ನಾಡು, ಕರುನಾಡು. ಇಲ್ಲಿ ಇವರು ಹೇಳ್ತಾರೆ ಕಮ್ನಾಡು ಎನ್ನುವ ವಿಶೇಷತೆ ಇದೆಯಲ್ಲ, ಈ ವಿಶೇಷಕ್ಕೆ ಈ ರಾಗಿಯ ಕಾರಣ ಅಂತ ಹೇಳ್ತಾರೆ. ಯಾಕಂದ್ರೆ ರಾಗಿ ಬಣ್ಣ ಕಪ್ಪು, ಗಟ್ಟಿತನಕ್ಕೆ ಹೆಸರಾಗಿದೆ, ಮತ್ತು ತಾಳ್ಮೆಗೆ ಬಹಳ ಕಾಲ ತಾಳ್ತದೆ. ಕನ್ನಡಿಗರು ಕೂಡ ಹಾಗೆ. ಸಾಧನ್ಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತಂ, ಮಾಧವನೀತನ್ ಬೆವನಲ್ಲ ಅಂತ ಕನ್ನಡಿಗರ ಲಕ್ಷಣವನ್ನ ಹೆಸರಿಸುತ್ತಾರೆ. ಕನ್ನಡಿಗ ಅಂದ್ರೆ ಬರೀ ಭಾಷೆ, ಆಮೇಲೆ ಕೆಲವರು ಮಾಡ್ತಾರಲ್ಲ ನಾನು ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ತಾರೆ. ಅವ್ರ ಮಕ್ಕಳೆಲ್ಲ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇರ್ತಾರೆ. ಅವರ ಮನೆಯಲ್ಲಿ ಕೆಲಸ ಮಾಡುವವರಲ್ಲಿ ಬೇರೆ ಬೇರೆ ರಾಜ್ಯದವರಾಗಿರ್ತಾರೆ. ಇನ್ನೊಂದು ಭಾಷೆಯನ್ನು ದ್ವೇಷಿಸುವುದು ಕನ್ನಡತನ ಅಲ್ಲ. ನಾನು ಕನ್ನಡಿಗ, ಕನ್ನಡ ಪರ ಹೋರಾಟಗಾರ ಅಂತಾದ್ರೆ ನನಗೆ ಕನ್ನಡದಲ್ಲಿ ನಾನು ಎಷ್ಟು ಕನ್ನಡವನ್ನು ಓದಿದ್ದೇನೆ, ಎಷ್ಟು ಅರ್ಥೈಸಿಕೊಂಡಿದ್ದೇನೆ, ಎಷ್ಟು ಸ್ಪಷ್ಟವಾಗಿ ನಿರರ್ಗಳವಾಗಿ ಕನ್ನಡವನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅದರ ಮೇಲೆ ನಾವು ಅವರನ್ನು ಕನ್ನಡಿಗರು ಅಂತ ಕರಿಬೇಕು ಅಂದ್ರೆ ಕೇವಲ ಒಂದು ನಾನು ಭಾಷಾ ಪ್ರೇಮಿ ಅಂತ ಹೇಳಿ ಭಾಷೆ ಬಗ್ಗೆ ಗಂಧಗಳೇ ಗೊತ್ತಿಲ್ಲದೆ ಇನ್ನೊಬ್ಬರನ್ನ ಹಿಂಸಿಸುವುದು, ನೋಯಿಸುವುದು ಅಲ್ಲ. ಅದು ಯಾರು ಮಾಡಬಾರ್ದು. ಭಾಷೆಯೇ ಒಂದು ಭಾವನೆಗಳ ಕಟ್ಟು ಹಾಕಬೇಕು ವಿನಃ ಅದನ್ನು ಒಡೆಯುವಂತ ಕೆಲಸ ಮಾಡಬಾರ್ದು. ವೆಂಕಟೇಶ್ವರ ಬಹಳ ಚೆನ್ನಾಗಿ ಹೇಳ್ತಾರೆ, ತಮಿಳು ನಾಡಿನ ಹುಂಜ ಹ್ಯಾಂಟೆ ಮಲಬಾರಿ, ಇಬ್ಬರೂ ಜಗಳ ಆಡುವರು ನಾರಿ, ಕಾಗಿ ಒಂದೇ ಭಾಷೆ ಕಾಯನ್ನುತ್ತಿಹುದು, ಮನುಜನಿಗೆ ಹಲ ಭಾಷೆ ತಲೆ ತಿನ್ನುತ್ತಿಹುದು. ಈ ಭಾಷೆಯ ಕಾರಣಕ್ಕಾಗಿ ನಾವು ಬಡದಾಡ್ಕೊಳ್ತೇವೆ. ಇಲ್ಲ, ದೇಶವಾಸಿಗಳೆಲ್ಲರೂ ಒಂದೇ ಅಂತ ಯಾವ ಭ್ರಮೆಗೂ ನಾವು ಒಳಗಾಗಬಾರದು. ನಾನು ಕನ್ನಡದಲ್ಲಿ ವಾಸಿಸ್ತೇನೆ, ಕರ್ನಾಟಕದಲ್ಲಿ ಇದ್ದೇನೆ ಅಂದ್ರೆ ನಾನು ಕನ್ನಡಿಗನೇ. ನಮ್ಮ ಮೂಲ ಎಲ್ಲಿಂದಲೂ ಬಂದಿರೋನು ಇರ್ಬೋದು, ನಾನು ನಮ್ಮ ಮಾತೃಭಾಷೆ ಬೇರೆ ಇರ್ಬೋದು. ಆದ್ರೆ ಈ ನೆಲದ ಅನ್ನವನ್ನು ಉಣ್ಣಬೇಕಾದ್ರೆ ಈ ನೆಲದ ಮೇಲೆ ನನಗೆ ಸ್ವಾಭಿಮಾನ ಇರಬೇಕು. ಯಾರೇ ಎಲ್ಲಿಂದಲೇ ಬಂದವರು ಇರ್ಬೋದು. ಕರ್ನಾಟಕದಲ್ಲಿ ಅನೇಕ ರಾಜ್ಯಗಳಿಂದ ಬಂದು ವಾಸಿಸುವ, ಇಲ್ಲಿ ಬಂದು ವಾಸಿಸುವವರು ಇದ್ದಾರೆ. ಯಾರು ಕೂಡ ತಾನು ಆ ರಾಜ್ಯದವನು ಈ ರಾಜ್ಯದವನು ಅಂತೇಳಿ ಕರುನಾಡನ್ನ, ಕನ್ನಡತನವನ್ನ ವಿರೋಧಿಸಬಾರದು. ಹಾಗೆ ನಾವು ಕನ್ನಡಿಗರಾದವರು ಕೂಡ ಇನ್ನೊಬ್ಬರನ್ನು ಕೇವಲ ಭಾಷೆಯ ಆಧಾರದ ಮೇಲೆ ದ್ವೇಷಿಸಬಾರದು. ಎಲ್ಲರೂ ನಮ್ಮವರೇ. ಅದನ್ನು ನಾವು ಕನ್ನಡಿಗರು ಮೊದಲಿಂದ ಬೆಳೆಸ್ಕೊಂಡು ಬಂದಿದ್ದೇವೆ. ಆದ್ರೆ ಇದು ಬರ್ತಾ ಬರ್ತಾ ಏನಾಗಿದೆ ಅಂತಂದ್ರೆ, ಮಾಸ್ಟರ್ ಕಿರಣ್ ಹೇಳಿದಾಗೆ ನಮ್ಮಲ್ಲಿ ನಿರಭಿಮಾನ ಹೆಚ್ಚಾಗ್ತದೆ. ಅದು ಕೂಡ ಕೆಟ್ಟದ್ದು. ಭಾಷೆಯನ್ನ ನಾವು ಪ್ರತಿಯೊಬ್ಬರು ಉಳಿಸ್ಬೇಕು. ರಾಜ್ಯದ ಭಾಷೆಯಲ್ಲಿ ಅದನ್ನು ಬೆಳೆಸ್ಬೇಕು. ನೀವು ಇಂಗ್ಲಿಷ್ ಅನ್ನು ಎಷ್ಟೇ ಚೆನ್ನಾಗಿ ಕಲೀರಿ, ಉಳಿದ ಭಾಷೆಗಳನ್ನು ಕಲೀರಿ, ಆದ್ರೆ ನಿಮ್ಮ ಮೂಲ ನೀವು ಯಾವ ನೆಲದಲ್ಲಿ ವಾಸಿಸ್ತಾ ಇದ್ರೋ ಆ ನೆಲದ ಭಾಷೆಗೆ ನೀವು ಎಂದಿಗೂ ಅಪಚಾರವನ್ನು ಸಹಿಸಬಾರದು, ಮಾಡಬಾರದು. ಹಾಗಾಗಿ ತಾಳುವಿಕೆಗೆ, ಗಟ್ಟಿತನಕ್ಕೆ ಕನ್ನಡ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಪೂರಕವಾದದ್ದೇ ರಾಗಿ. ಕನ್ನಡಿಗನ ಸ್ವಭಾವ ಕೂಡ ರಾಗಿಯ ಹಾಗೆ ಗಟ್ಟಿಯಾಗಿದ್ದಾನೆ, ತಾಳ್ಮೆ ಇದೆ, ಮತ್ತು ಅಷ್ಟೇ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದೇನೆ ಅನ್ನುವ ರೀತಿಯಲ್ಲಿ ಅವರ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಈ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಕನ್ನಡದ ಆಹಾರ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರೆ ರಾಗಿ ಜೋಳವನ್ನು ಪ್ರಾರಂಭಿಸಿಕೊಂಡು ನಾವು ಮಾತಾಡ್ಬೇಕು ಆರಂಭದಲ್ಲಿ. ಹಾಗಾಗಿ ಈ ರಾಗಿಯ ಶ್ರೇಷ್ಠತೆಯ ಕುರಿತೆ ಪುರಂದರದಾಸರು ಯೋಗ್ಯ ರಾಗಿ,
ಭೋಗ್ಯರಾಗಿ ಎಂದು ಸಂಬೋಧಿಸ್ತಾರೆ. ಕೊನೆಗೆ ಹೇಳ್ತಾರೆ ಭಾಗ್ಯವಂತರಾಗಿ ಅಂತ ಹೇಳಿ. ಹಾಗೆ ಈ ಶ್ರೇಷ್ಠತೆಯನ್ನು ಕನಕದಾಸರು ತಮ್ಮ ರಾಮಧಾನ್ಯ ಚರಿತ್ರೆಯಲ್ಲಿ ಅದಕ್ಕೋಸ್ಕರ ಅದನ್ನೇ ರಚಿಸಿದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದುದು ಎಲ್ಲಿದೆ? ನಮ್ಮ ಜನಪದ ಬದುಕಿನ ಬಗ್ಗೆ ನಾವು ಹೇಳ್ಬೇಕಾದ್ರೆ ಅಲ್ಲಿ ರಾಗಿ ಮುದ್ದೆ ಬಂದೇ ಬರುತ್ತದೆ, ಬರಲೇಬೇಕು. ಮುದ್ದೆ ನಿದ್ದೆಗೆ ಕೊರೆ ಮಾಡದಿರೋ ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ದೇವರಲ್ಲಿ ಏನು ಪ್ರಾರ್ಥಿಸ್ತಾನೆ? ದೇವರೇ, ಎರಡು ಮುದ್ದೆ ಮತ್ತು ನಿದ್ದೆ, ಒಂದು ಸುಖವಾದ ನಿದ್ದೆಗೆ ಯಾವ ರೀತಿಯಲ್ಲೂ ಕೊರತೆ ಮಾಡಬೇಡ, ಕೋರೆಯನ್ನು ಕೊರತೆ ಮಾಡಬೇಡ ದೇವರೇ ಅಂತ ಹೇಳಿ ಶಿವನನ್ನ ನಮ್ಮ ಜನಪದರು ಪ್ರಾರ್ಥಿಸ್ತಾ ಇತ್ತು. ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ಈ ನೆಲದ ಸಂಸ್ಕೃತಿ ಹಾಗೆ ಮಕ್ಕಳೇ. ನಮ್ಮ ದೇಶದಲ್ಲಿ ನಾವು ಯಾವುದನ್ನು ಪೂಜಿಸುವುದಿಲ್ಲ ಹೇಳಿ? ಮಣ್ಣನ್ನು ಪೂಜಿಸ್ತೇವೆ, ಮರಳನ್ನು ಪೂಜಿಸ್ತೇವೆ, ನೀರನ್ನು ಪೂಜಿಸ್ತೇವೆ, ನೆಲವನ್ನು ಪೂಜಿಸ್ತೇವೆ, ಆಮೇಲೆ ಹುಲಿಯನ್ನು ಪೂಜಿಸ್ತೇವೆ, ಇಲಿಯನ್ನು ಪೂಜಿಸ್ತೇವೆ, ಪ್ರತಿಯೊಂದು ಪೂಜೆ, ಮಗುವನ್ನು ಪೂಜಿಸ್ತೇವೆ, ವಯಸ್ಸಾದವರನ್ನು ಪೂಜಿಸ್ತೇವೆ, ತಂದೆ ತಾಯಿಯನ್ನು ಪೂಜಿಸ್ತೇವೆ, ಗುರುವನ್ನು ಪೂಜಿಸ್ತೇವೆ, ಪುಸ್ತಕವನ್ನು ಪೂಜಿಸ್ತೇವೆ. ಅಂದ್ರೆ ಅರ್ಥ ಎಂತದಂದ್ರೆ ಈ ನೆಲದ ಸಂಸ್ಕೃತಿ ಏನ್ ಹೇಳ್ತದಂದ್ರೆ ಇಲ್ಲಿ ಧರ್ಮ ಇಲ್ಲ, ಇದಕ್ಕೆ ಧರ್ಮ ನಾವು ಅನ್ವಯಿಸಬಾರದು. ಈ ಭಾರತದ ನೆಲದಲ್ಲಿ ವಾಸಿಸುವ ಪ್ರತಿಯೊಂದನ್ನು ಗೌರವಿಸಬೇಕು. ಪ್ರತಿಯೊಂದು ಆರಾಧಿಸುವುದನ್ನು ಗೌರವಿಸುವಂತ ಅರ್ಥ. ಪುಸ್ತಕವನ್ನು ಪೂಜಿಸ್ತೇನೆ, ಅದರಲ್ಲಿ ದೇವರನ್ನು ಕಾಣುತ್ತೇನೆ, ಅದ್ರ ಮೇಲೆ ನನ್ನಷ್ಟು ಗೌರವ ಇದೆ, ಭಕ್ತಿ ಇದೆ, ಪ್ರೀತಿ ಇದೆ ಅಂತ ಅರ್ಥ. ಈ ಮಣ್ಣನ್ನ ನೋಡಿ, ನಮ್ಮಲ್ಲಿ ಕಬಡ್ಡಿ ಆಡುವಾಗಲೂ ಕೂಡ ಒಂದು ಸಾರಿ ನೆಲಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ. ಕುಸ್ತಿ ಆಡುವವರು ಮಣ್ಣನ್ನ ಮೈಗೆ ಬಳಕೊಳ್ತಾರೆ. ಅದರ ಅರ್ಥ ಏನು? ನಾವು ಪ್ರತಿಯೊಂದನ್ನು ಗೌರವಿಸ್ತೇವೆ, ಪೂಜಿಸ್ತೇವೆ ಅಂತ ಹೇಳ್ತಾರೆ. ಜನಪದರ ಬದುಕಿ ಹಾಗೆ ಒನಕೆಯನ್ನು ಪೂಜಿಸಿದ್ರು, ಒರಳನ್ನು ಪೂಜಿಸಿದ್ರು, ಇದೆಲ್ಲ ನಮ್ಮ ಮೈಗೆ ಬರುವುದು. ಬೀಸುವ ಕಲ್ಲನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ ಅದನ್ನೆಲ್ಲವನ್ನು. ಆಯುಧ ಪೂಜೆ ಅಂತ ಹೇಳಿ ಪ್ರತಿಯೊಂದು ವಸ್ತುವಿಗೂ ಅರ್ಥ ಏನ್ ಮಾಡ್ತಾರೆ? ದೀಪಾವಳಿ ಮತ್ತು ವಿಜಯದಶಮಿ ಸಂದರ್ಭದಲ್ಲೆಲ್ಲ ಇದು ಏನು? ಅದೊಂದು ಸಂಕೇತ. ನಾವು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ಮಕ್ಕಳು ಕೂಡ ಈ ನೆಲದಲ್ಲಿ ಪ್ರತಿಯೊಂದಕ್ಕೂ ಕೂಡ ಗೌರವ ಇದೆ. ಪ್ರತಿಯೊಂದರಲ್ಲಿ ಕೂಡ ನಾವು ಭಗವಂತನನ್ನು ಕಾಣ್ತೇವೆ. ಧಾನ್ಯ ರಾಶಿ ಆದ್ಮೇಲೆ ಧಾನ್ಯಕ್ಕೂ ಪೂಜೆ ಮಾಡ್ತಾರೆ, ಅಕ್ಕಿಯನ್ನು ಪೂಜೆಗೆ ಬಳಸ್ತಾರೆ, ಪೂಜೆ ಮಾಡ್ತಾರೆ. ಹುಲಿ ಕ್ರೂರವಾದ ಪ್ರಾಣಿ, ಹುಲಿಯನ್ನು ಪೂಜಿಸ್ತಾರೆ. ಚೌತಿಯ ಸಂದರ್ಭದಲ್ಲಿ ಇಲ್ಲಿಗೂ ಒಂದು ಆರಾಧನೆ ಆಗ್ತದೆ, ಸರ್ಪಕ್ಕೂ ಆರಾಧನೆ ಆಗ್ತದೆ. ಮಕ್ಕಳನ್ನು ಪೂಜಿಸ್ತಾರೆ, ತಂದೆ ತಾಯಿಗಳನ್ನು ಪೂಜಿಸ್ತಾರೆ, ಹಿರಿಯರನ್ನು ಪೂಜಿಸ್ತಾರೆ. ಅರ್ಥ ಏನು? ಈ ನೆಲ, ಅದರ ಸಂಸ್ಕೃತಿ ಅತ್ಯಂತ ವಿಶೇಷವಾದದ್ದು. ಇಲ್ಲ ನಮ್ಗೆ ಇದೊಂದೇ ಶ್ರೇಷ್ಠ, ಇದೊಂದು ಬಿಟ್ಟು ಮತ್ತೆ ಯಾರನ್ನೂ ನಾನು ಗೌರವಿಸುವುದಿಲ್ಲ ಅನ್ನುವಂತ ಒಂಬತ್ತನೇ ಇಲ್ಲ. ನಮ್ಮ 11ನೇ ಅವತಾರವಾಗಿ ಗೌತಮ ಬುದ್ಧನನ್ನು ಆರಾಧಿಸ್ತಾರೆ. 11ನೇ ಅವತಾರ ಶ್ರೀಕೃಷ್ಣಂದು. ಎಲ್ಲ ಧರ್ಮದ ಮೇಲೂ ಕೂಡ ಈ ನೆಲದ ನಂಬಿಕೆ ಇದೆ. ಈ ನೆಲ ಎಲ್ಲರನ್ನೂ ಗೌರವಿಸಬೇಕು, ಗೌರವಿಸುತ್ತದೆ, ಸಂಸ್ಕೃತಿ ಗೌರವಿಸುತ್ತದೆ. ಅದು ಬಿಟ್ಟು ನೀನು ಬೇರೆ ನಾನು ಬೇರೆ ಅನ್ನುವಂಥ ಪ್ರತ್ಯೇಕವಾದಕ್ಕೆ ಈ ಭಾರತದ ನೆಲದಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿಯೇ ಅಷ್ಟು ಚಂದವಾದದ್ದು. ನಾವು ಹೇಳ್ತೇವೆ ವಿವಿಧತೆಯಲ್ಲಿ ಏಕತೆ ನಮ್ಮ ರಾಷ್ಟ್ರದಲ್ಲಿ, ಹಾಗಲ್ಲ. ಏಕತೆಯಲ್ಲಿ ವಿವಿಧತೆ, ಅದೇ ಸರಿಯಾದ. ಈಗ ಕರೆಂಟ್ ಏನು? ಅದು ಏಕತೆ, ಒಂದೇ. ಅದು ವಿವಿಧತೆ ಹೇಗೆ? ಕರೆಂಟ್ ಅನ್ನು ನಾವು ಮಿಕ್ಸರ್ಗೆ ಬಳಸಿದ್ರೆ ಅದು ಬೇರೆ ಇರ್ತದೆ, ಅದು ಬೇರೆ ಇದಾಯ್ತು. ಫ್ಯಾನಿಗೆ ಬಳಸೋದ್ರಿಂದ ಗಾಳಿಯನ್ನು ಉತ್ಪಾದಿಸಿಕೊಳ್ತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರೆಂಟ್ ಅನ್ನು ಒಳಗಿರೋ ಕರೆಂಟ್ ಒಂದೇ, ಅದರ ಪ್ರಯೋಜನಗಳು ಬೇರೆ. ಹಾಗೆ ನಮ್ಮ ದೇಶದಲ್ಲಿ ವಿವಿಧವಾದ ಜಾತಿಗಳಿದೆ, ಧರ್ಮಗಳಿದೆ, ಜನಾಂಗಗಳಿದೆ, ಸಂಸ್ಕೃತಿ ಇದೆ. ಅದರ ಮೂಲ ಸತ್ವ ಒಂದೇ, ಭಾರತೀಯ. ಅದು ಕರೆಂಟ್. ಆ ಕರೆಂಟು ನಿಮ್ಮೊಳಗೆಲ್ಲರಿಗೂ ಇರ್ಬೇಕು. ನಾನು ಈ ನೆಲದಲ್ಲಿ ಹುಟ್ಟಿದವ, ಯಾವುದೇ ಧರ್ಮದವನಾಗಿರು, ಯಾವುದೇ ಜಾತಿಯವನಾಗಿರು, ನೀನು ಈ ನೆಲದವನು. ಆ ನೆಲದ ಮೇಲಿನ ನಂಬಿಕೆ ಇದ್ದವಾಗ ಇದೆಲ್ಲವೂ ಸಾಧ್ಯ. ನಮ್ಮ ಜನಪದರು ಅದನ್ನೇ ನಮ್ಗೆ ರೂಢಿಸಿದ್ದು, ನಮ್ಮ ಹಿರಿಯರು ಕೂಡ ಕಲಿಸಿದ ಪಾಠ ಅದೇ ಸತ್ಯ, ಅದೇ ನಿತ್ಯ ಆಗಬೇಕು ಅಂತ ಹೇಳಿ ಇದೇವರು ಹೇಳ್ತಾರೆ ನೋಡಿ. ಆ ಕಲ್ಲನ್ನು ಕೂಡ ಅವರು ಅಷ್ಟು ಇದು ಮಾಡ್ತಾ ಇದ್ರು. ಕಲ್ಲಮ್ಮ ಮಾತಾಯಿ ಎಲ್ಲಮ್ಮ ರಾಗಿಯ ಜಲ್ಲು ಜಲ್ಲನೆ ಉಗ್ರಮ್ಮ ಎನ್ನುವ ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವದಷ್ಟೇ ಶ್ರೇಷ್ಠ. ಜನಪದ ಗೀತೆ ಕೇಳಿರ್ಬೋದು ನೀವು. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲು ಜಲ್ಲನೆ ಉದುರವ್ವ ಲಿಂಬಿಯ ಬನದ ಮ್ಯಾಲ ಚಂದ್ರಮ ಚೆಂಡಾಡಿದ. ಜನಪದ ಗೀತೆಯಲ್ಲಿ ಹೇಳಿದ್ದಾರೆ. ರಾಗಿ ಕಲ್ಲನ್ನ ಆರಾಧಿಸ್ತಾರೆ ನಮ್ಮ ಜನಪದರು. ಹಾಗೆ ಹೇಳ್ತಾ ಇರೋರು,
ಜನಪದ ಹೆಣ್ಣುಮಗಳ ಪ್ರಾರ್ಥನೆ ರಾಗಿ ತಗೊಂಡು ಕುರಿತಾಗ್ತದೆ. ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಇನ್ನೊಂದು ಹೇಳ್ತಾರೆ ಲೇಖಕರು. ರಾಗಿ ಮುದ್ದೆ ಹೇಗಿರ್ತದೆ, ಅದರ ಆಕಾರವನ್ನು ಗಮನಿಸಿದ್ದೀರಾ? ಆ ಗೋಳಾಕಾರ ನಮ್ಮ ಹಿರಿಯರಿಗೆ ಒಡೆದದ್ದಾದ್ರೂ ಹೇಗೆ? ಚಪಾತಿ ತಟ್ಟದ ಹಾಗೆ ತಟ್ಟಬಹುದಿತ್ತು, ರಾಗಿ ರೊಟ್ಟಿ ಮಾಡಬಹುದಿತ್ತು, ರೊಟ್ಟಿ ಮಾಡ್ಲಿಲ್ಲ. ರಾಗಿ ಮುದ್ದೆನೇ ಯಾಕೆ ಹಿರಿಯರು ಯೋಚನೆ ಮಾಡಿರ್ಬೋದು ಅಂತ ಇವ್ರು ಹೇಳ್ತಾರೆ ನೋಡಿ. ಆ ಗೋಳದ ಹಿಂದೆ ಭೂಗೋಳವಿದೆಯಾ? ಇಡೀ ಪೃಥ್ವಿಯನ್ನೇ ಅದರಲ್ಲಿ ಕಂಡ್ರು ಅವರು. ವಸುದೈವ ಕುಟುಂಬಕಂ ಅಂತ ಹೇಳಿ ನಾವು ಹೇಳ್ತೇವಲ್ಲ, ಅದು ಈ ರಾಗಿ ಮುದ್ದೆ ದೇವರನ್ನು ಸಂಶೋಧನೆ ಮಾಡಿದ್ರೆ ಹಿರಿಯರು. ಬ್ರಹ್ಮಾಂಡ ತತ್ವ ಇದೆಯಾ? ಬ್ರಹ್ಮಾಂಡ ಅಂದ್ರೆ ಗೋಲ ಒಂದು ವೃತ್ತಕಾರ ಹಾಕಿದ್ರೆ ಇದ್ರಲ್ಲಿ ಏನು ಕಾಣ್ತದೆ ಅಂದ್ರೆ ಕೆಲವರು ಗೋಳಿ ಮಟ್ಟೆ ಕಾಣ್ತದೆ, ಕೆಲವರು ಇಲ್ಲ ಸರ್ ನಮ್ಮನೆ ಉದ್ದಿನ ದೋಸೆ ಕಾಣ್ತದೆ. ಮತ್ತೊಬ್ಬರು ಹೇಳ್ತಾರೆ ಇಲ್ಲ ಸರ್ ಇದು ಸಂಪೂರ್ಣ. ಅಪೂರ್ಣ ಅಲ್ಲ, ಅದು ಪೂರ್ಣ. ಇಲ್ಲಿ ಬ್ರಹ್ಮಾಂಡ ಕಾಣಿಸ್ತಾ ಇದೆ ಸರ್, ವಿಶ್ವವೇ ಇರಲಿ ಅಡಗಿದೆ, ಬ್ರಹ್ಮತತ್ವ ಅಡಗಿದೆ ಅಂತ ಹೇಳ್ಬೋದು, ಇರ್ಬೋದೇನೋ. ಏನಿಲ್ಲದಿದ್ರು ಒಂದು ಕಲಾತ್ಮಕತೆ ಅಂತೂ ಇದೆ. ಲಾಸ್ಟ್ ಹೇಳ್ತಾರೆ ನೀವು ಯಾವ್ದನ್ನು ವಿಚಾರ ಮಾಡ್ತಿದ್ರು ನಿಮ್ಮ ತಲೆಗೆ ಏನೂ ಬರ್ತಿದ್ರು, ಆಧ್ಯಾತ್ಮಿಕ ಬಗ್ಗೆ ಚಿಂತನೆ ಮಾಡುದು ಕೂಡ ಒಂದಾಗಿದೆ. ಎಷ್ಟು ಗೌರವಾಗಿದೆ ಅಲ್ಲ, ಚೆಂಡಿನ ಹಾಗೆ ಅಂತಂದ್ರೆ ಹೇಳ್ಬೋದಲ್ಲ, ಕಲಾತ್ಮಕತೆ ಇರುತ್ತೆ. ಕೆಲವರು ಎಷ್ಟು ಸುಂದರವಾಗಿ ಮುದ್ದೆ ಮಾಡ್ತಾರೆ, ಒಂದ್ಸಲ ಹೀಗೆ ಕೈಯನ್ನು ತಿಳಿಸಿದ್ರೆ ಒಂದು ಚೆಂಡಿನ ಆಕಾರದಲ್ಲಿ ಬರ್ತದೆ. ಆ ರೀತಿ ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾತ್ರಕ್ಕೆ ಬಂದ ಮಿಶ್ರಣವನ್ನು ಉಂಡೆ ಕಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಎಂತ ಬೇಡುದು? ಕಡೆದ ವಿಷಯ ಬೇಡುದ ಅಲ್ಲ, ಅನುಭವವನ್ನು ಬೇಡುವುದು. ನೀವು ಕೂಡ ಬದುಕಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅನುಭವವನ್ನ ಬೇಡುತ್ತಲೇ ಇರಬೇಕು. ನಾವೆಲ್ಲರೂ ಬೇಡುತ್ತಲೇ ಇರಬೇಕು ಏನೋ ಅನುಭವವನ್ನು. 1000 ಕಾಲ ಬದುಕಿದ್ರೆ 1000 ಚೌದ್ಯವನ್ನು ಕಾಣಬಹುದು ಅಂತ ಹೇಳ್ತಾರೆ. ಅಚ್ಚರಿಯ ವಿಷಯಗಳನ್ನು ನಾವು 1000 ಕಾಲ ಬದುಕಿದ್ರೆ ಕಾಣ್ತಾ ಹೋಗ್ಬೋದು. ಪ್ರತಿ ನಿತ್ಯವೂ ಪ್ರತಿಯೊಂದರಿಂದಲೂ ಯಾವುದಾದ್ರೂ ಒಂದು ಪಾಠವನ್ನು ನಾವು ಕಲಿಯಲೇಬೇಕಾಗಿರುವಂತಹ ಅನೇಕ ಅಂಶಗಳು ಇರ್ತವೆ. ಹಾಗೆ ಈ ರಾಗಿ ಮುದ್ದೆಯನ್ನು ಮಾಡುವುದು ಕೂಡ ಅದು ಅನುಭವವನ್ನು ಬೇಡುವ ಕೆಲಸ. ಸಾಮಾನ್ಯವಾಗಿ ಅಡಿಗೆ ಎಲ್ಲವೂ ಕೂಡ ಅಡುಗೆಯ ಕಲೆ ಹೇಗೆ ಅದು ಅನುಭವವನ್ನು ಬೇಡುವುದು. ಈಗ ನಾವೆಲ್ಲ ಯೂಟ್ಯೂಬ್ ಅನ್ನ ಯಾವ್ದೋ ಪುಸ್ತಕವನ್ನು ತಗೊಂಡು ರೆಸಿಪಿ ಅನ್ಕೊಂಡು ನಮ್ಮ ಅಡುಗೆ ಮನೆಯಲ್ಲೆಲ್ಲ ಏನೇನೋ ಸಂಶೋಧನೆಗಳು ಮಾಡ್ತಾ ಇರ್ತಾರೆ. ಹೊಸ ರೀತಿ ಅಡುಗೆ. ಕೆಲವೊಮ್ಮೆ ಅದ್ರ ಬಲಿಪಶು ಮನೆಯಲ್ಲಿ ಹೆಂಡತಿ ಅಡುಗೆ ಮಾಡಿದ್ರೆ ಬಲಿಪಶು ಮೊದಲನೇ ಬಲಿಪಶು ಗಂಡನೇ ಆಗ್ತಾನೆ. ಕೆಲವು ಆಹಾರದಲ್ಲಿ ಇಲಿಗಳ ಮೇಲೆಲ್ಲ ಪ್ರಯೋಗ ಮಾಡ್ತಾರಲ್ಲ, ಹಾಗೆ ಹೆಂಡತಿ ಚಂದ ಮಾಡಿ ಯೂಟ್ಯೂಬ್ ಅದ್ರದ್ದು ನೋಡಿ ಏನೋ ಅಡುಗೆ ತಯಾರು ಮಾಡ್ತಾರೆ. ಅದನ್ನು ತಿನ್ನುವ ಪ್ರಾರಬ್ಧ ಅಥವಾ ಮೊದಲ ಬಲಿ ಗಂಡನೇ ಆಗಿರ್ತಾನೆ. ಸಮಸ್ಯೆಗಳಿದ್ದು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಹಾಗಾಗಿ ಅನುಭವವನ್ನು ಬೇಡುವ ಕೆಲಸ. ಕೆಲವರು ಎಷ್ಟೇ ಚಂದ ಅಡುಗೆ ಮಾಡ್ತಾರೆ, ಕೊನೆಯಲ್ಲಿ ಅದು ಊಟ ಮಾಡ್ಬೇಕಾದ್ರೆ ಹೀಗೆ ಆಹಾರ ಹೇಳಿದ್ರೆ ಒಂದು ಕೂದಲು ಕೆಲವರು ಪರಿಪಾಠ ಬಿಚ್ಚು ಕೂದಲು. ಅಡುಗೆ ಮಾಡ್ಲಿಕ್ಕೆ ಹೋದ್ರೆ ತಲೆ ಬಿಚ್ಚು ಮಂಡೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಒಂದು ಎರಡು ಕೂದಲಾದ್ರು ಅವರ ಮನೆ ಅಡುಗೆಯಲ್ಲಿ ಬರದೇ ಇದ್ರೆ ಆ ದಿವಸದ ಅಡುಗೆ ಅಪೂರ್ಣ. ಅಂಥದ್ದು ಕೆಲವು ಕಡೆ ಇರ್ತದೆ. ನಮ್ಮ ಸರ್ ಒಬ್ಬರು ಹೇಳ್ತಾ ಇದ್ರು, ಅವರ ಮನೆಯವರೆಲ್ಲ ಬೆಂಗಳೂರಿಗೆ ಹೋಗಿರುತ್ತೆ. ಇವ್ರು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಬೇಕಿತ್ತು. ಸಮಸ್ಯೆ ಹೇಳ್ತಾ ಇದ್ರು. ಹೆಂಡತಿ ಬೆಂಗಳೂರಿಗೆ ಹೋಗಿದ್ದು, ನಾನು ಮನೆಯಲ್ಲಿ ಹೆಂಡತಿ ಹತ್ರ ಫೋನ್ ನಲ್ಲಿ ಎಲ್ಲ ಕೇಳ್ಕೊಂಡು ಅಡುಗೆ ಮಾಡಿದೆ. ಆಮೇಲೆ ಒಂದು ವಿಷಯ ಮರ್ತೋಯ್ತು, ಮತ್ತೆ ಫೋನ್ ಮಾಡಿದೆ. ಏನು? ಓ ಇವಳೆ ಎಲ್ಲ ಆಯ್ತು, ಈ ಕೂದಲು ಹಾಕುದು ಯಾವಾಗ ಅಡುಗೆಗೆ? ಸಮಸ್ಯೆ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಊಟದಲ್ಲಿ ಯಾವ್ದು ಕೂದಲು ಸಿಗ್ತದೆ, ನಾನೇ ತಿಳ್ಕೊಂಡಿದ್ದೆ ಅಥವಾ ಅದನ್ನು ಹಾಕಿದ್ರೆ ಮಾತ್ರ ಅಡುಗೆ ಆಗ್ತದೆ ಅಂತ ಹೇಳಿ ಕೂದಲು ಹಾಕೋದು ಎಷ್ಟೊತ್ತಿಗೆ ಅಂತ ಹೇಳಿ ಫೋನ್ ಮಾಡಿದ್ದೆ ಅಂತ ಹೇಳಿ. ಈಗ ವಿನೋದಕ್ಕಾಗಿ ಅಂತ ಹೇಳಿದ್ರೆ ಅನುಭವವನ್ನು ಬೇಡುವ ಕೆಲಸ. ಅಂದ್ರೆ ಅಡುಗೆ ಅಂತಂದ್ರೆ ಹಾಗೆ, ಇದರಲ್ಲಿ ದಿನನಿತ್ಯ ನಾವು ಪ್ರಯೋಗ ಮಾಡಿ ಅದನ್ನ ನಾವು ಸಿದ್ಧಿಸ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಹಚ್ಚಿ ಇದ್ರೆ ಅಮ್ಮಂದಿರಿದ್ರೆ ಅವರೆಲ್ಲ ನೋಡಿ ಅಡುಗೆ ಮನೆಯಲ್ಲಿ 1 ಸ್ಪೂನ್ 2 ಸ್ಪೂನ್ ಲೆಕ್ಕ ಹಾಕ್ತಾ ಕುತ್ಕೊಳ್ಳೋದಿಲ್ಲ. ಅವ್ರೇನ್ ಮಾಡ್ತಾರೆ, ಹೋಗ್ತಾರೆ ಸಾಂಬಾರ್ ಡಬ್ಬಕ್ಕೆ ಕೈ ಹಾಕಿ ಹೀಗೆ 1-2 ಚಿಟಿಕೆ ಇಸ್ತಾರೆ, ಈಗ ಕೈ ನೀರು ಬಿಡ್ತಾರೆ. ಅದೆಷ್ಟು ರುಚಿಕರವಾಗಿರ್ತದೆ. ನಾವು ಯೂಟ್ಯೂಬ್ ನೋಡೋದು, ಸ್ಪೂನ್ ಅಲ್ಲಿ ಹಾಕೋದು, ಹಾಗೆ ಹೀಗೆ ಮಾಡ್ತಾ ಇರ್ತದೆ. ಆಮೇಲೆ ಅಡುಗೆ ಹೇಳೋದು ಅಥವಾ ನನಗೆ ಅದು ಯಾವಾಗ ಸಾಧ್ಯ? ಅನುಭವವನ್ನು ಬೇಡುವ ಕೆಲಸ. ಬೆಣ್ಣೆಯನ್ನು ಶುದ್ಧ ಮಾಡಿ ತುಪ್ಪ ಮಾಡುವುದಿದೆಯಲ್ಲ, ಅದು ಕೂಡ ಹಾಗೆ. ಅದು ತುಂಬಾ ಅನುಭವ ಬೇಡುವಂತ ಕೆಲಸ. ಹೆಚ್ಚು ಕಡಿಮೆ ಆದ್ರೆ ತುಪ್ಪದ ವಾಸನೆ ಈ ಊರಿಗೆ ಬಿಟ್ಟು ಪರಿಮಳ ಬಿಡುವುದು. ಹಾಗಾಗಿ ಇದನ್ನ ಅನುಭವ ಬೇಡುವ ಕೆಲಸ ಅಂದ್ರೆ ಹಾಗೆ. ಅದಕ್ಕೆ ನಾವು ಟ್ರೈನ್ ಆಗ್ಬೇಕು, ಕಲ್ತು ಮಾಡಬೇಕು. ರಾಗಿ ಮುಂದೆ ಕೂಡ ಹಾಗೆ ಹೇಳ್ತಾರಲ್ಲ, ಅದಕ್ಕೊಂದು ಅದು ಅನುಭವ ಬೇಡುವಂತ ಕೆಲಸ ಹೇಳ್ತಾರೆ ನೋಡಿ. ಗಂಟಾಗದಂತೆ, ಪೆಡಸಾಗದಂತೆ
ಮುದ್ದೆ ಮಾಡ್ಲಿಕ್ಕೆ ಪಳಗಿನ ಕೈಗಳೇ ಆಗ್ಬೇಕು. ನಾವು ಕೆಲವೊಮ್ಮೆ ಅಂಬ್ಲಿ ಮಾಡ್ಲಿಕ್ಕೆ ಹೋದ್ರು ಅಂಬ್ಲಿ ಒಳಗಡೆ ದೊಡ್ಡ ದೊಡ್ಡ ಗಂಟೆ ಆಗ್ತದೆ. ಅದು ಮುದ್ದೆ ಮಾಡ್ಲಿಕ್ಕೆ ಹೋದ್ರೆ ಹೇಳ್ತಾರೆ ಮಧ್ಯೆ ಮಧ್ಯೆ ಗಂಟೆ ಆದ್ರೆ ಮುದ್ದೆ ಹೋಯ್ತು, ಮುದ್ದೆ ಒಳಗಡೆ ಎಲ್ಲೂ ಗಂಟೆ ಇರಬಾರದು, ಅಷ್ಟು ಕಟ್ಟಗೆ ಆಗ್ತದೆ. ಪಳಗಿದ ಕೈಗಳಲ್ಲಿ ಇಟ್ಕೊಳ್ತಾರೆ. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ ಇರಬೇಕು. ತುಂಬಾ ಬಿಸಿ 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 ಇರ್ತದೆ ಮುದ್ದೆ ಆದ್ಮೇಲೆ ಅದನ್ನು ಹೀಗೆ ಕೈಯಲ್ಲಿ ತೆಗೆದು ತಣ್ಣೀರಲ್ಲಿ ಕೈಯಲ್ಲಿ ತೆಗೆದು ಉಂಡೆ ಮಾಡೋದು ಬಿಸಿ ಉಂಡೆ ಮಾಡೋದು ಇದು ಮಾಡ್ತಾರೆ. ಅದು ಮಾಡ್ಬೇಕಾದ್ರೂ ಕೂಡ ಒಂದು ಕೌಶಲ ಬೇಕು. ನಾವೆಲ್ಲ ಮಾಡಿದ್ರು ಕೈ ಸುಮ್ಮನೆ ಬರ್ಬೇಕಾಗ್ತದೆ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ. ನಮ್ಮ ತಾತನ ದೊಡ್ಡಿಯಂತ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣೆಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ಹಿಂದೆಲ್ಲ ನಾನು ಹೇಳಿದಲ್ಲ, ಸಾಂಘಿಕ ಬದುಕು, ಕೂಡು ಕುಟುಂಬ, ಅವಿಭಕ್ತ ಕುಟುಂಬ. ಒಬ್ಬೊಬ್ರು ಮನೆಯಲ್ಲಿ 25-30 ಜನ ಇರೋದಿದೆ. ಅವಾಗ ಏನ್ ಮಾಡ್ತಾರೆ, ಅಡುಗೆ ಬೇಯಿಸುವಾಗ ದೊಡ್ಡ ಪಾತ್ರೆ ಇಡುದು, ಒಟ್ಟಿಗೆ ಉದ್ದಕ್ಕೆ ಸಮಾರಂಭದಲ್ಲಿ ಈಗ ನಾವು ಊಟ ಮಾಡಿದಂಗೆ ಊಟ ಮಾಡೋದು. ಅಂತ ಸಂದರ್ಭದಲ್ಲಿ ರಾಗಿ ಮುದ್ದೆ ಮಾಡ್ಬೇಕು ಹೇಳ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡ ಬಾಣೆಯಲ್ಲಿ ಮುದ್ದೆ, ದೊಡ್ಡ ಪಾತ್ರೆಯಲ್ಲಿ ಮುದ್ದೆಯನ್ನು ಮಾಡುತ್ತಿರುವಂತಹ ಕಾಲ. ಹೆಚ್ಚಾಗಿ ಮಣ್ಣಿನ ಪಾತ್ರೆಯಲ್ಲಿ ಇರ್ತಾ. ದೇಹದ ಶಕ್ತಿಯನ್ನಷ್ಟು ಕ್ರೋಢೀಕರಿಸಿ ಎಲ್ಲ ಶಕ್ತಿಯನ್ನು ಸೇರಿಸಿ ದೊಡ್ಡದೊಂದು ಪೆಟ್ಟಿಗೆಯಲ್ಲಿ ಮುದ್ದೆಯ ಹೆಸರು ತೊಳಸುವುದು ಒಂದು ಕಷ್ಟದ ಕೆಲಸ. ನೀರನ್ನು ಕುದಿಸಿ ಅದಕ್ಕೆ ರಾಗಿ ಹಿಟ್ಟೆ ಹಾಕಿ ಅದು ಗಂಟಾಗ್ತಿದ್ದಂಗೆ ತಿರುಗಿಸ್ಬೇಕು. ದೊಡ್ಡ ಪಾತ್ರೆ ಅದು, ಅದ್ರೊಂದು ದೊಡ್ಡ ಕಟ್ಟಿಗೆಯಿಂದ ಆ ಮುದ್ದೆಯನ್ನು ತಿರ್ಸ್ಬೇಕು, ತಿರ್ಸ್ತಾ ಇರ್ಬೇಕು. ಅದು ಗಟ್ಟಿ ಕೊಡಬಾರ್ದು, ಆ ರೀತಿ ತಿರ್ಸ್ತಾ ಇರ್ಬೇಕು. ಅವಾಗ ತುಂಬಾ ಶಕ್ತಿ ಬೇಕಾಗ್ತದೆ, ತಾಳ್ಮೆ ಬೇಕಾಗ್ತದೆ. ಕೆಲವೊಮ್ಮೆ ಕೈಯ ಶಕ್ತಿ ಜಾಸ್ತಿಯಾಗಿ ಓವರ್ ಪ್ರೆಷರ್ಗೆ ಆ ಮಣ್ಣಿನ ಮರಕ್ಕೆ ಬಸತ್ತಿನ ಹೊಡೆದೋದು, ಒಲೆಯಿಂದ ಬೆಂಕಿ ಎಲ್ಲ ಕೂಡ ರಾಗಿ ಹಿಟ್ಟೆಲ್ಲ ಬೆಂಕಿ ಪಾಲಾಗ್ತದೆ. ಹಾಗೂ ಆದಂತಹ ಸಂದರ್ಭಗಳು ಕೂಡ ಇದೆ ಅಂತ ಹೇಳ್ತಾರೆ. ನೋಡಿ, ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿ ಅಥವಾ ಮಡಿಕೆ ಹಳತಾಗಿ, ಆ ಮಡಿಕೆ ಹಳೆದಾಗಿಯೂ ಕೂಡ ಕೋಲು ಬಾನಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು. ನಾನು ಹೇಳಿದಾಗೆ ಕೋಲು ಒತ್ತದಕ್ಕೆ ಮಾಡಿ ತುಂಡಾಗಿ ಆ ಹೆಸರುಗಳೆಲ್ಲ ಬಿಸಿಯಾಗಿರುವಂತ ಹೆಸರು ಕೆಳಗಡೆ ಹೋಗಿ ಒಲೆಯ ಪಾಲಾಯಿತು ಅಂತ ಆಗ್ತಾ. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರಿಯ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ. ಈ ರೀತಿ ಏನಾದ್ರು ಮಕ್ಕಳು ಆದೇಶ, ಮಗಳೇನಾದ್ರು ಗೊತ್ತಿಲ್ಲದೆ ಅಡುಗೆ ಮಾಡ್ಲಿಕ್ಕೆ ಹೋಗಿ ಈ ತರ ಎಲ್ಲ ಅನಾಹುತಗಳಾದವಾಗ ಅಜ್ಜಿ ಅದೇ ಕೋಲನ್ನು ತಗೊಂಡು ಬಂದು, ಯಾಕಂದ್ರೆ ಅಜ್ಜಿಗೆ ಹೋಯ್ತು, ಮೊಮ್ಮಕ್ಕಳೇನೋ ಒಂದು ಉಮೇದಿ ಮಾಡ್ಲಿಕ್ಕೆ ಹೋದ್ರೆ ಆ ದಿವಸದ ರಾಗಿ ಹಿಟ್ಟು ಹೋಯ್ತು, ಬೆಲೆ ಬಾಳುವ ಮಡಿಕೆ ಹೋಯ್ತು, ಒಂದೊಂದು ಊಟಕ್ಕೂ ತಡವಾಯ್ತು. ಈ ರೀತಿ ಸಂದರ್ಭಗಳು ಆಗ್ತಾ ಇದ್ದು ದಿನಗಳಿದ್ದು. ಅದು ಬರಿಯ ನೆನಪಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂದು ಹೋದ ಜೀವನ ಶೈಲಿಯೊಂದರ ನೆನಪು ಇದು ಕೇವಲ ನೆನಪಲ್ಲ, ಸಂದು ಹೋದ. ಸಂದು ಅಂದ್ರೆ ಆಗಿ ಹೋದ, ಸಮಯ ಸಂದಿತು, ಅದು ಮುಗಿತೋಡೆ ಸರಿತೋಡೆ ಆಗಿ ಹೋದಂತಹ ಆ ಜೀವನ ಪದ್ಧತಿ ಅದೆಲ್ಲ ಮುಗಿದೋಯ್ತಂತಹ ಕಾಲಗಳಿಗೆಲ್ಲ ಹೋಗಿ ಈಗೆಲ್ಲ ಆಧುನಿಕ ಶೈಲಿಗೆ ನಾವು ಹೋಗಿಕೊಂಡಿದ್ದೇವೆ. ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತ ಮೆತ್ತನೆ ಮುದ್ದೆ ಬೇಕು. ಅದರಲ್ಲೂ ನೋಡಿ, ಹಬ್ಬದಲ್ಲಿ ಮೆತ್ತನೆ ಮುದ್ದೆ ಬೇಕಂದ್ರೆ ನಾಜೂಕು ಜನಕ್ಕೆ ಬಾಳೆಹಣ್ಣಿನಷ್ಟು ಸ್ಮೂತ್ ಮುದ್ದೆ ಬೇಕು. ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆ ಎಸೆದ್ರೆ ಪುಟಿಯುವ ಚೆಂಡಿನಂತಹ ಗಟ್ಟಿ ಮುದ್ದೆಯೇ ಬೇಕು. ಈ ಮೆತ್ತನಿನ ಮುದ್ದೆ ತಿಂದ್ರೆ ಬೇಗನೆ ಹಸಿವಾಗ್ತದೆ, ಸ್ವಲ್ಪ ಗಟ್ಟಿ ಅಂಗಡಿ ಕೊಡ್ದಂಗೆ. ಆದ್ರೆ ಗಟ್ಟಿ ಮುದ್ದೆಯನ್ನು ತಿಂದ್ರೆ ಬಹಳ ಹೊತ್ತಿನಲ್ಲಿ ಕೆಲಸ ಮಾಡಬಹುದು. ಕೆಲಸ ಮಾಡೋದು ಬೇಕು ಅಂದ್ರೆ ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುತ್ತಿರುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕಾರ್ಬೋಹೈಡ್ರೇಟ್ ಅಂಶ ನಿಧಾನವಾಗಿ ಅದು ಬಿಡುಗಡೆ, ಹಸುವೆ ಬೇಗನೆ ಆಗುವುದಿಲ್ಲ. ನಮ್ಮಲ್ಲಿ ಕೂಡ ನಮ್ಮ ಕರಾವಳಿಯಲ್ಲಿ ನಾವು ಸಾಮಾನ್ಯವಾಗಿ ಶ್ರಮಿಕ ವರ್ಗದವರು, ರೈತರು ಇದೆಲ್ಲ ಹೆಚ್ಚಾಗಿ ಎಲ್ಲರೂ ಬಳಸ್ತಾ ಇದ್ದಾರಲ್ಲ ಡಯಾಬಿಟಿಸ್ ಕಾರಣದಿಂದಾಗಿ ಈ ಕುಚ್ಚಿಗೆ ಅನ್ನವನ್ನು ಬಳಸ್ತಾರೆ, ಬಾಯ್ಲ್ಡ್ ರೈಸ್. ಈ ಕುಚ್ಚಿಗೆ ಅನ್ನವನ್ನ ಉಂಡ್ರೆ ಬಹಳ ಬೇಗನೆ ಹಸಿವೆ ಆಗುದಿಲ್ಲ. ಅದೇ ಬಿಳಿ ಅನ್ನವನ್ನು ಬೆಳತಕ್ಕಿಯನ್ನು ಊಟ ಮಾಡಿದ್ರೆ ಬೇಗನೆ ಹಸಿವೆ ಆಗ್ತದೆ. ಹಾಗೆ ಅಲ್ಲಿ ಕೂಡ ರಾಗಿ ಬಹಳ ಕಾಲ ಅದನ್ನ ಹಸಿವೆಯನ್ನು ತಡೀತದೆ ಅಂತ ಹೇಳಿ. ಈ ಕಾರಣಕ್ಕೇನು ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು. ಸತ್ಯವಾದದ್ದು ಕೂಡ, ಕೆಲಸ ಬಹಳ ಮಾಡ್ಬೇಕಾದ ಸಂದರ್ಭ ಹಸಿವೆ ಆಗಬಾರ್ದು. ಅದಕ್ಕೆ ರಾಗಿ ಮುದ್ದೆಯು ಅವರಿಗೆ ನೆಚ್ಚಿನ ಆಹಾರ ಧಾನ್ಯ ಆಗಿದೆ. ಪುಟಿಯುವ ಚೆಂಡಿನಂತ ಮುದ್ದೆ ಎಂದಲ್ಲ, ಅಂತ ಮುದ್ದೆಗೆ ಇಂಗ್ಲಿಷ್ ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಇಂಗ್ಲಿಷ್ ನಲ್ಲಿ ಕೂಡ
ರಾಗಿ ಬಾಲ್ ಅಂತ ಹೆಸರಿದೆ. ಇನ್ನೊಂದು ಸ್ವಾರಸ್ಯಕರ ಸಂಗತಿ, ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳು 2006ನೇ ಇಸ್ವಿಯಲ್ಲಿ. ಆ ಸಮಯದಲ್ಲೇ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನ್ ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು. ಪ್ರಕಾಶ್, ಜರ್ಮನಿಯಲ್ಲಿ ಕೂಡ ಅಂತದೊಂದು ನಿಯಮ ಮಾಡಿರುವಂತೆ, ಫುಟ್ಬಾಲ್ ಆಟದ ಸಂದರ್ಭದಲ್ಲಿ 2 ದಿವಸ ಮುದ್ದೆ ಮಾಡಬೇಕು ಅಂತ ಹೇಳಿ ನಿರ್ಣಯ ಜಾರಿಗೆ ಬಂದಿರುತ್ತೆ. ಕ್ಯಾಂಟೀನ್ ನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿದೆ. ಬಹಳ ಸಂತೋಷದ ವಿಷಯ. ಆ ಮೆನುದಲ್ಲಿ ರಾಗಿ ಬಾಲ್ ಅಂತ ಬರೆದಿರುವಂತೆ. ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿರುತ್ತದೆ. ತಿನ್ಲಿಕ್ಕೆ ಬರದೇ ಇದ್ದವರು, ನಾನು ಆಗ್ಲೇ ಹೇಳಿದಾಗೆ ಹೇಗೆ ಜಗತ್ತು ತಿನ್ನುವಂಥದ್ದು. ಕೆಲವರು ಪಾಪ ತುಟಿಗೆ ಲಿಪ್ಸ್ಟಿಕ್ ಅನ್ನು ಹಾಕಿರ್ತದೆ, ಅವರ ಲಿಪ್ಸ್ಟಿಕ್ ಹಾಳಾಗಬಾರದು ಅನ್ನೋ ಕಾರಣಕ್ಕಾಗಿ ಬಾಯಲ್ಲಿ ಮಾಡಿ ತಿನ್ನುವಂಥದ್ದು. ಇನ್ನು ಕೆಲವರು ಇಡೀ ಮುದ್ದೆಯನ್ನ ಒಳ್ಳೆ ಆಪಲ್ ತಿಂದ ಹಾಗೆ ತಿನ್ನುವಂತ ಸನ್ನಿವೇಶ, ಅದೇ ಒಂಥರ ಖುಷಿ ಕೊಡ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದದ್ದು. ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ರಾಗಿ ಮುದ್ದೆಯ ರಾಗಿ ಹಿಟ್ಟನ್ನು ತಿಂದವು ಬೆಟ್ಟವನ್ನೇ ಕಿತ್ತಿಟ್ಟನಂತೆ. ಮುಂದುವರೆದು ಹನುಮಂತನ ಆಹಾರವೂ ರಾಗಿ ಮುದ್ದೆಯಾಗಿ ತರಬೇಕು ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ಆಮ್ಲವನ್ನು ಕಡಿಮೆ ಮಾಡುವಂಥದ್ದು, ತಂಪು ದೇಹಕ್ಕೆ ಅಂತ ಹೇಳ್ತಾರೆ. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಇತ್ತೀಚೆಗೆ ನಾನು ಹೇಳಿದ್ದಲ್ಲ, ಡಯಾಬಿಟಿಸ್ ಪ್ರಾರಂಭ ಆದ ತುಂಬಾ ಜನ ರಾಗಿ ಮರಳಿದ್ದಾರೆ. ಇನ್ನು ಮೈ ಬರ್ಲಿಕ್ಕೆ ಕೂತು ಮೈ ಬಂದವರು ಕೂಡ ರಾಗಿ ತಿಂದ್ರೆ ಸರಿ ಆಗ್ತಾರೆ ಅಂತ ಹೇಳಿ ಗೊತ್ತಾದ್ರಿಂದ ಇನ್ನು ಕೆಲವರಿಗೆ ಅದನ್ನು ಬಳಕೆ ಪ್ರಾರಂಭ ಮಾಡಿದ್ದಾರೆ. ಹೀಗೆ ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆಯ ನಂಬಿಕೆ ಮಾತುಗಳಿವೆ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಹಳ್ಳಿಯ ಜನರು ಬಹಳ ಆರೋಗ್ಯಪೂರ್ಣವಾಗಿ ಇರ್ತಾರೆ, ಅವರೇ ರಾಗಿಯ ರಾಯಭಾರಿಗಳು ಅಂತ ಹೇಳಿ ಹೇಳ್ತಾರೆ. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆಂಪೆ ತುಂಬಿಕೊಂಡು ನಡನಡಿಸುತ್ತಾರೆ. ಸರ್ಕಾರ ಏನೀಗ ಅಂಗನವಾಡಿ ಮಕ್ಕಳಿಗೆಲ್ಲ ಆಹಾರ ಕೊಡ್ತಾ ಇದ್ರು, ಅದರಲ್ಲಿ ರಾಗಿಯನ್ನು ಕೂಡ ಬಳಸ್ತಾ ಇದ್ದಾರೆ. ಕಾರಣ ಇದೆ, ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಕೆಂಪೆ ತುಂಬಿಕೊಂಡು ನಡನಡಿಸ್ತಾರಂತೆ. ರಾಗಿಯನ್ನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ ನಂತೆ ಕೆಲಸ ಮಾಡುತ್ತದೆ. ಮತ್ತೆ ಟಾನಿಕ್ ಬೇಡ ಅಂತ ರಾಗಿಯನ್ನು ಕೊಟ್ಟರೆ ಮಕ್ಕಳಿಗೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದ್ರೆ ರಾಗಿ ಮುದ್ದೆ ಯಾವ ಹೆಸರಿಗೂ ಹೊಂದಿಕೊಳ್ಳುವ ಗುಣ ಇದೆ. ರಾಗಿ ರೊಟ್ಟಿ ಅಥವಾ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಬಹಳ ಕಾಂಬಿನೇಷನ್ ಊಟಕ್ಕೆ. ಯಾವ ಸಾರಿಗೂ ಒಟ್ಟಿಗೆ ಹೊಂದಾಣಿಕೆ ಆಗ್ತದೆ. ಕಿವುಚಿರ ಸಾರು, ಸೊಪ್ಪು ಸಾರು ಹಿತಕರವೇ. ಮೊಳಕೆ ಹೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು, ಹೀಗೆ ಎಲ್ಲರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಯಾವ ರೊಟ್ಟಿಗೂ ಕೂಡ ರಾಗಿ ಹೊಂದಾಣಿಕೆ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಸಹಜ, ಬಡವರ ಆಹಾರ ಅನ್ನೋದು ಬಡವರು ಸಾಮಾನ್ಯವಾಗಿ ಎಲ್ಲರೊಟ್ಟಿಗೆ ಹೊಂದಾಣಿಕೆ ಮಾಡುವಂತ ಗುಣವನ್ನು ಹೊಂದಿರ್ತಾರಲ್ಲ, ಹಾಗೆ ರಾಗಿಗೂ ಕೂಡ ಅದೇ ಗುಣ ಇದೆ ಅಂತ ಹೇಳಿ ಅರ್ಥ. ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು. ನೀರು ಬೆಳೆದಿದ್ರು ನೀರು ಮಜ್ಜಿಗೆ ಇದ್ರು ರಾಗಿ ಮುದ್ದೆಯನ್ನು ತಿನ್ಬಹುದು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ನೆತ್ತಿ ಮೇಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭಾವ. ಲಾಕ್ಡೌನ್ ಅವಧಿಯಲ್ಲಿ ಮನೆಯಲ್ಲಿ ಇರ್ತೀರಿ, ಸಮಯ ಸಿಕ್ಕದ್ರೆ ಅಭ್ಯಾಸ ಮಧ್ಯದಲ್ಲಿ ಎಳೆಯಲು ಉತ್ಸಾಹ ಇದ್ರೆ ಈ ರೀತಿಯ ಪ್ರಯೋಗವನ್ನು ಮಾಡಿ ನೋಡಿ. ಆರೋಗ್ಯ ಚೆನ್ನಾಗಿಲ್ಲದೆ ಇದ್ರೆ ಮತ್ತೆ ನನಗೆ ದುಡ್ಡು ಕೊಡ್ಬೇಕು ಅಲ್ಲ. ಈಗ ರಾಗಿ ವಿಷಯದಲ್ಲಿ ತೊಂದರೆ ಇಲ್ಲ, ರಾಗಿಯನ್ನು ಹೇಗೆ ಸೇವಿಸಿದ್ರು ಆರೋಗ್ಯಕ್ಕೆ ಕೊಡ್ತೇವೆ ನಾವು. ಸಮಸ್ಯೆಗೆ ಹೇಳ್ತಿದ್ವಿ, ಗುಳಿಗೆಯನ್ನು ಕೊಟ್ಟಂತ ವೈದ್ಯ ನನ್ನ ಗುಳಿಗೆಯನ್ನು ನಿತ್ಯವೂ ಸರಿಯಾದ ಸಮಯಕ್ಕೆ ತೆಗೆದುಕೋ,
ರಾತ್ರಿ ತಪ್ಪದೇ ಒಂದು ಅರ್ಧ ಲೀಟರ್ ಆಕಳ, ಒಂದು 1/4 ಲೀಟರ್, ಅರ್ಧ ಲೀಟರ್ ಆಕಳ ಹಾಲು ಕುಡಿ ಅಂತ ಹೇಳ್ತಿದ್ವಿ. ಯಾಕಂದ್ರೆ ವೈದ್ಯನ ಒಳಮನಸ್ಸಿಯನ್ನು ಹೇಳ್ತಾರೆ, ನಾನು ಕೊಡುವ ಗುಳಿಗೆಯಲ್ಲಿ ಸತ್ವ ಇಲ್ಲದೆ ಇದ್ರು ಅವನು ಕುಡಿಯುವ ಹಾಲಿನಲ್ಲಿ ಸತ್ವ ಇದೆಯಲ್ಲ, ಹಾಗಾಗಿ ಅದರಿಂದ ಕಾಯಿಲೆ ಕಡಿಮೆ ಆಗ್ತದೆ. ಇಲ್ಲಿ ರಾಗಿಯನ್ನು ಯಾವುದೇ ರೂಪದಲ್ಲಿ ನೀವು ಮಜ್ಜಿಗೆಯಲ್ಲಿ ಹಾಕಿ ಕುಡಿಯಿರಿ, ಮೊಸರಲ್ಲಿ ಹಾಕಿದ್ದೀವಿ. ರಾಗಿ ತನ್ನ ಗುಣವನ್ನು ತೋರಿಸ್ತಾವೆ, ಧೈರ್ಯವಾಗಿ ಹೇಳೋದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಇನ್ನಷ್ಟು ಬೇಗ ನಿಮ್ಮ ಆರೋಗ್ಯ ವರ್ಧಿಸ್ತದೆ, ಶಾಲೆ ಬೇಗ ಬರಬಾರದು. ಹಾಗಾಗಿ ರಾಗಿಯನ್ನೆಲ್ಲರೂ ಬಳಸಿ ಹೇಳ್ತಾ ಇದ್ದಾರೆ. ರಸಾನುಭವ ಅಂತ ಅಷ್ಟು ಸಂತೋಷವನ್ನ ಕೊಡ್ತಾರೆ. ಹದಗಳಿಗೆ ನಿಲ್ಲದ್ದು, ಅದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲದ್ದು ಅಂತೇಳಿ ಅರ್ಥ. ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಅಂದರೆ ಮೋರೆ ತಿಳಿಸುವವರು, ಅದು ಮಧುಮೇಹಿಗಳಿಗೆ ಪಥ್ಯ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ, ಮುದ್ದೆ ವಿರೋಧಿಗಳು. ಇದನ್ನು ಇಷ್ಟಪಡದಿದ್ದವರು. ಮುದ್ದೆಯ ಬಣ್ಣ ಮೈ ಬಣ್ಣ ತಂದಿಸುತ್ತದೆ ಎಂದು ಕಂಗಾಲಾಗುವ ಕೋಮಲಾಂಗಿಯರೂ ಇದ್ದಾರೆ. ಕೆಲವು ತಮ್ಮ ಬಣ್ಣದಲ್ಲಿ ಏನಾದರೂ ವ್ಯತ್ಯಾಸ ಆಗಬಹುದಾ, ಗುಣದಲ್ಲಿ ವ್ಯತ್ಯಾಸ ಆಗುತ್ತೆ ತೊಂದರೆ ಇಲ್ಲ, ಬಣ್ಣದಲ್ಲಿ ವ್ಯತ್ಯಾಸ ಆಗಬಹುದು. ಹಾಗಾಗಿ ತಮ್ಮ ಬಿಳಿಯ ಬಣ್ಣದಲ್ಲಿ ಕಪ್ಪಗೆ ಆಗಿರುತ್ತದೆ ಕಾರಣಕ್ಕಾಗಿ ರಾಗಿಯನ್ನು ವಿರೋಧಿಸುವ ಕೋಮಲಾಂಗಿಯರು ಮೃದುವಾದ ಅಂಗವನ್ನು ಉಳ್ಳವರು. ಕೋಮಲಾಂಗಿ ಸಾಮಾನ್ಯ ಸ್ತ್ರೀಯರನ್ನು ಕುರಿತು ಹೇಳುವಂಥದ್ದು. ರಾಗಿ ಅಂದ್ರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ ನೋಡಿ. ಮತ್ತೆ ಮುಂದುವರೆದ ರಾಗಿ ಅಂದ ತಕ್ಷಣ ಬರೀ ಮುದ್ದೆ, ರಾಗಿ ರೊಟ್ಟಿ ಹೇಳೋದಿಲ್ಲ. ಇದರಲ್ಲಿ ಬೇರೆ ಬೇರೆ ಪ್ರಯೋಗಗಳು ಆಗಿದೆ, ಯಶಸ್ವಿ ಆಗಿದೆ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಕುಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕೆಟ್, ಹೀಗೆಲ್ಲ ಪ್ರಯೋಗಗಳು ಆಗಿ ಅದು ಪ್ರಭಾವ ಬೀರ್ತದೆ. ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೀತಾ ಇದೆ. ಆಹಾರ ಸಂಸ್ಕೃತಿಯಲ್ಲಿ ವಿಭಿನ್ನ ಅವತಾರಗಳನ್ನು ಎತ್ತಿಕೊಂಡು ರಾಗಿ ತನ್ನ ಪ್ರಭಾವವನ್ನು ಹಾಗೆ ಉಳಿಸಿಕೊಂಡಿದೆ. ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ CH ಲಕ್ಷ್ಮಣಯ್ಯನವರು ಅವರನ್ನು ನೆನಪಿಸಿಕೊಳ್ಳಬೇಕು. ಈಗ ರಾಗಿಯ ಕುರಿತಾಗಿ ಪ್ರಯತ್ನಿಸಿದ, ತುಳಿದ ಒಂದು ಜೀವನದ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನು ನಾವು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕು. CH ಲಕ್ಷ್ಮಣಯ್ಯನವರು ಮೈಸೂರು ತಾಲೂಕಿನ ಹಾರೋಹಳ್ಳಿಯವರು. ಈ ರಾಗಿ ಮೋಹಿಯ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ರಾಗಿಯ ಕುರಿತಾದ ಸಂಶೋಧನೆ ಬೇಡ ಅಂತ ಹೇಳಿ ನಿಲ್ಲಿಸಿದ್ರಂತೆ. ಆದ್ರೆ ಅದನ್ನು ಮತ್ತೆ ಪ್ರಾರಂಭಿಸುವ ಒಂದು ಛಲವನ್ನ ಈ ಲಕ್ಷ್ಮಣಯ್ಯ ಅವರು ರಾಗಿ ಮೋಹಿ, ರಾಗಿಯನ್ನ ಪ್ರೀತಿಸುವ, ಇಷ್ಟಪಡುವಂತ ಹೇಳಿ ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು ಸಾಂಪ್ರದಾಯಿಕವಾಗಿ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡು ಅದರ ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಅದೇ ಕರ್ನಾಟಕ ರಾಗಿ ಕ್ರಾಂತಿ. ತಳಿಗಳ ಸಂಶೋಧನೆ ಮಾಡಿದರು. ಇದರ ಪರಿಣಾಮವಾಗಿ ಏನಾಯ್ತು, ಅದು ಅದ್ಭುತ ಯಶಸ್ಸನ್ನು ಕಂಡು ಅದನ್ನ ಕರ್ನಾಟಕದ ರಾಗಿ ಕ್ರಾಂತಿ ಅಂತಾನೆ ಕರೆದರು. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆಯಬೇಕಾದದ್ದನ್ನು ಗಮನಿಸಿದ ಲಕ್ಷ್ಮಣಯ್ಯ ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಹೆಚ್ಚು ಸಮಯ ಬೇಕಾಗುವುದಿಲ್ಲ ರಾಗಿ ತಯಾರಾಗಲಿಕ್ಕೆ, ಬೆಳೆ ಸಿದ್ಧವಾಗಲಿಕ್ಕೆ. ಆ ರೀತಿಯ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಹೆಚ್ಚು ನೀರು, ಅಂದ್ರೆ 2ರಲ್ಲಿ 3 ಈ ರೀತಿ ಹೆಚ್ಚಿನ ಅವಧಿಯಲ್ಲಿ ಬೆಳೆಯಲಿಕ್ಕೆ ಸಂಶೋಧನೆ ಮಾಡಿ ಅದರಲ್ಲಿ ಯಶಸ್ವಿಯಾದರು. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಅವರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಕೂಡ ರಾಗಿ ಕುರಿತಾದಂತಹ ಪ್ರೀತಿ, ಅವರು ಅದನ್ನ ಮರೆಯಲಿಲ್ಲಂತೆ. ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಆಪರೇಷನ್ ಆಯ್ತು ಅವರಿಗೆ. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ನೋಡಿ, ಮತ್ತೆ ಈ ಚಿಕಿತ್ಸೆಯನ್ನು ನಾನು ಎದ್ದು ಬಂದ್ರೆ, ಆರೋಗ್ಯಪೂರ್ಣವಾಗಿ ಬಂದ್ರೆ ಮುಂದೆ ನಾನು ಮತ್ತೆ ಕೈ ಹಿಡಿದ ಈ ಹಿಂದೆ ಮಾಡಿದಂತ ಕೆಲಸ ರಾಗಿಯ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯವ ಅಂತ ಆ ಸಂದರ್ಭದಲ್ಲೂ ಡಾಕ್ಟರ್ ಕೇಳಿದ್ರು. ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ಸಾಯಲು ಬಿಡಿ, ನಾನು ಸಾಯ್ತೇನೆ. ಮತ್ತೆ ಸರಿಯಾಗಿ ಬಂದು ರಾಗಿ ಕೆಲಸ ಮಾಡುವ ಮಾತು ನನಗೆ ಬದುಕಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದಂತೆ.
ಅಂತ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ದುರದೃಷ್ಟವಶ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ತನ್ನ ಹೆಂಡತಿ ಹತ್ರ ಹೇಳಿದಂತವರು, ನಾನೇನಾದ್ರೂ ಸತ್ರೆ ನನ್ನ ಶವದ ಮೇಲೆ ಒಂದು ಮುಷ್ಟಿ ರಾಗಿಯನ್ನು ಸುರಿಬೇಕು ಅಂತ ಹೇಳಿದಂತೆ. ಹೀಗೆ ಲಕ್ಷ್ಮಣಯ್ಯರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದ್ದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಚುಂಪು ಹೊತ್ತಿದಾಗ ಆಗಲೇ ಅವರ ಕುಲದೇವರ ಮನೆಯಲ್ಲಿ ಕೂತಿದ್ರು. ಅವರು ಮಧ್ಯಾಹ್ನ ಜೊತೆಗೆ ಎಲ್ಲ ಘಟನೆಗಳು ನೆನಪಿಸ್ಕೊಳ್ತಾರೆ. ಪೂಜೆ ಮುಗಿತು. ಅವರ ಅಮ್ಮ ಬಂದು ಹೇಳಿದ್ರು, ಜಂಪದ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ನೋಡಿದೆ. ಹೀಗೆ ಕಣ್ಣು ಮುಚ್ಕೊಂಡೆಲ್ಲ ವಿಚಾರ ಮಾಡ್ತಾ ಇದ್ರು. ಒಂದು ಕಣ್ತಾ ಇದ್ರು, ಹೊರಗಡೆ ನೋಡಿದ್ದು ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಕೆಯಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಬಯಲಿನಲ್ಲಿ ಜೋಡಿಸುತ್ತಂತೆ ದೂರದ ಬೆಟ್ಟದ ಸಾಲಿನ ಗುಡ್ಡಗಳು ಕಣ್ಣಿಗೆ ಕಾಣಿಸಿದ್ರು. ಒಮ್ಮೆ ಹೊರಗೆ ನೋಡಿದ್ರು. ಆ ಪ್ರಕೃತಿ ಮಾತೆ, ನೆಲದ ತಾಯಿಗೆ, ನಿಸರ್ಗ ದೇವತೆಗೆ ರಾಗಿ ಮುದ್ದೆಯನ್ನು ಮಾಡ್ತಾ ಇದೆಯೋ ಅದು ಯಾವುದು ಬೆಟ್ಟಗಳು, ದೂರದ ಕಡೆ ಕಾಣುವಂತ ಬೆಟ್ಟ ಗುಡ್ಡಗಳು ಕಾಣ್ತಾ ಇರುತ್ತೆ. ನೆತ್ತಿಯ ಮೇಲಿನ ಮುಗಿಲು